ನಮಸ್ಕಾರ ಅಂಕಲ್. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಾರಾಯಣಾಯ ಪರಿಪೂರ್ಣ ಗುಣ ಕಮಿಯ ಕಮಲ ಹೊಂದಿಲಿದ್ರು ನಾರಾಯಣಾಯ ಪರಿಪೂರ್ಣ ಗುಣಮಯ ವಿಶ್ವೋದಯ ಸ್ಥಿತಿರೇವ ನೀತಿ ಪ್ರದಾಯ ಜ್ಞಾನ ಪ್ರದಾಯ ದಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿದದಾಯ ನಮೋ ನಮಸ್ತೆ. ನಾವು ನೋಡ್ಬೇಕಾದ್ದು ಅಶ್ವತ್ಥಾಮಾಚಾರ್ಯರಾಗಿರ್ತಕ್ಕಂಥವ್ರು ಪಾಂಡವರಾಗಿರ್ತಕ್ಕಂಥವ್ರನ್ನ ಸಂಹಾರವಾಗಿರ್ತಕ್ಕಂಥದ್ದು ಮಾಡಿ ಅದನ್ನ ತಗೊಂಡೋಗಿ ಕೃಪಾಚಾರ್ಯರು ಕೃತವರ್ಮರು ಅವರು ಕೂಡ ಸೇರಿಕೊಂಡು ದುರ್ಯೋಧನಿಗೆ ತೋರಿಸ್ತಾರೆ ಎಂಬ ಘಟ್ಟದಲ್ಲಿ ನಾವು ನಿಲ್ಲಿಸಿರು. ದುರ್ಯೋಧನ ಅದನ್ನು ನೋಡಿ ಸಂತೋಷಪಟ್ಟು ಅಶ್ವತ್ಥಾಮಾಚಾರ್ಯರು ನಾ ಹೇಳಿದಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಾಣ ಬಿಟ್ಟ. ಅದಕ್ಕೆ ಆಮೇಲೆ ಅಶ್ವತ್ಥಾಮಾಚಾರ್ಯರು ಮತ್ತು ಅಲ್ಲಿಂದ ಹಂಚಿಕೊಂಡು ಕೃಷ್ಣ ಪರಮಾತ್ಮ ಅರ್ಜುನ ಬರಾರು ಸಂಹಾರ ಮಾಡಲಿಕ್ಕೆ ಎಂಬುದಾಗಿ ಅಲ್ಲಿಂದ ಓಡಿದರು ಅಂತ ಆರಂಭ. ಇದು ದ್ರೋಣ ಸುತಂ ರಥೇನ ಯಾಂತಂ ರತಿ ಮಾರುತಿ ಅನ್ವತಾವತ್. ಆಗ ಒಂದು ರಥವಾಗಿರ್ತಕ್ಕಂಥದ್ದು ಉಂಟು. ಅದಲ್ಲಿ ಅಶ್ವತ್ಥಾಮಾಚಾರ್ಯರಾಗಿರ್ತಕ್ಕಂಥವರು ಬಹಳ ವೇಗದಿಂದ ಹೊರಟಿದ್ದಾರೆ. ಅದರಿಂದ ಭೀಮಸೇನರಾಗಿರ್ತಕ್ಕಂಥವರು ತಾವು ಒಂದು ರಥವಾಗಿರ್ತಕ್ಕಂಥದ್ದು ತಗೊಂಡು ಅವರಿಂದ ಅಶ್ವತ್ಥಾಮಾಚಾರ್ಯರನ್ನ ತೊರೆತಿದ್ದು ಹೋಗ್ತಾರೆ. ಆಗ ಆದರವಂತಂ ಪುನರ್ದೃಷ್ಟ ಭೀಮಂ ದ್ರೋಣಾತ್ಮಜೋ ರುಷ 160ನೇ ಶ್ಲೋಕ. ಆವೃತ್ಯ ಯುದ್ಧ ಅನ್ವಿತ ಶ್ರಮ್ ಬ್ರಹ್ಮಶಿರ ಆದತೆ. ಆಗ ಅಶ್ವತ್ಥಾಮಾಚಾರ್ಯರು ರಥನ ನಿಲ್ಲಿಸಿಟ್ಟು ಅದರಿಂದ ಇಳಿದು ಬಂದು ಭೀಮಸೇನರು ಕೂಡ ಜಗಳವಾಗಿರ್ತಕ್ಕಂಥದ್ದು ಬಿಡ್ತಾರೆ. ಆಗ ಭೀಮಸೇನಿಗೂ ಅಶ್ವತ್ಥಾಮಾಚಾರ್ಯರು ಜಗಳ ನಡೀತೆ. ಭೀಮಸೇನರು ಅಶ್ವತ್ಥಾಮಾಚಾರ್ಯರನ್ನ ಜಯಿಸ್ತಾರೆ. ಆಗ ಅಶ್ವತ್ಥಾಮಾಚಾರ್ಯರು ಕೈಯಲ್ಲಿ ಬಂದು ಬ್ರಹ್ಮಾಸ್ತ್ರವನ್ನು ತಗೊಂತಾರೆ ಎಂಬುದಾಗಿರ್ತಕ್ಕಂಥದ್ದು ಒಂದು ಮುಖ್ಯವಾದ ವಿಷಯ. ಬ್ರಹ್ಮಾಸ್ತ್ರನ ಕೈ ತಗೊಂತಾರೆ. ಆಗ ಏತಸ್ಮಿನ್ ನಂಬದೆ ಕೃಷ್ಣ ಧರ್ಮಾರ್ಜುನೇನ ಚ ತತ್ರ ಆಗಮತೆ ತದಸ್ರಂ ಚ ಭೀಮಂ ಚ ಅಮೋಘತಾಂ ನಯನ್ನೇ. ಇವರು ಬ್ರಹ್ಮಾಸ್ತ್ರ ಕೈ ತಗೊಂಬೋಣೆ. ಅಲ್ಲಿ ಕೃಷ್ಣ ಪರಮಾತ್ಮ ಮತ್ತು ಅರ್ಜುನ ಇಬ್ಬರು ಬಂದು ಸೇರ್ತಾರೆ. ಬಂದು ಸೇರಿ ಅಶ್ವತ್ಥಾಮಾಚಾರ್ಯ ಹೇಳ್ತಾರೆ, ಈ ಬ್ರಹ್ಮಾಸ್ತ್ರವಾಗಿರ್ತಕ್ಕಂಥದ್ದು ಮತ್ತು ಒಂದು ಮಾಡಲಾರ್ದು, ಭೀಮಸೇನರ ದೇವರನ್ನ ಒಂದು ಮಾಡಲಾರ್ದು ಎಂಬುದಾಗಿ ಹೇಳಿ ಆ ಬ್ರಹ್ಮಾಸ್ತ್ರವಾಗಿರ್ತಕ್ಕಂಥದ್ದು ಮಹಿಮೆ ಆಗಿರ್ತಕ್ಕಂಥದ್ದನ್ನ ಹೇಳ್ತಾರೆ. ಆ ಬ್ರಹ್ಮಾಸ್ತ್ರವಾಗಿರ್ತಕ್ಕಂಥದ್ದು ಒಂದು ಗಾಯತ್ರಿ ಮಂತ್ರದಿಂದ ಮಾಡಿರ್ತಕ್ಕಂಥದ್ದು. ಆ ಗಾಯತ್ರಿ ಮಂತ್ರಕ್ಕೆ ಪರಮಾತ್ಮನಿಗೆ ಆಮೇಲೆ ಇರ್ತಕ್ಕಂಥವರು ವಾಯುದೇವರು ಅವರೇ ತಾನೇ ಇಲ್ಲಿ ಇರ್ತಕ್ಕಂಥ ಭೀಮಸೇನ ದೇವರಾಗಿರ್ತಕ್ಕಂಥವ್ರು. ಆದ ಕಾರಣ ನಿಮ್ಮ ಬ್ರಹ್ಮಾಸ್ತ್ರದಿಂದ ಭೀಮಸೇನ ದೇವರನ್ನ ಒಂದು ಮಾಡಕ್ ಬಿಡಿಲಾರ್ದು ಎಂಬುದಾಗಿ ಹೇಳಿಬಿಟ್ಟು ಆಗ ಒಂದು ಪೂರ್ವ ವೃತ್ತಾಂತವನ್ನ ಅಲ್ಲಿ ಅರ್ಜುನ ಮತ್ತು ಧರ್ಮರಾಜನಿಗೆ ಹೇಳ್ತಾರೆ. ಏನಂತಂದ್ರೆ, ಈ ಅಶ್ವತ್ಥಾಮಾಚಾರ್ಯರಾಗಿರ್ತಕ್ಕಂಥವ್ರು ಒಂದು ಮಾಡಿರು, ಅದನ್ನ ತಿಳ್ಕೊಳ್ರಿಪ್ಪ. ನಾನು ಬಂದು ದ್ವಾರಕಾವಲ್ಲಿ ಬಂದು ಸಮುದ್ರ ಗಡ್ಡೆಯಲ್ಲಿ ಕೂತಂದು ಧ್ಯಾನ ಮಾಡ್ತಾ ಇರೋವೇಳೆ, ಧ್ಯಾನ ಮಾಡೋದು ಯಾವುದು ನನ್ನ ಗೊತ್ತೇ, ನಾನು ಧ್ಯಾನ ಮಾಡ್ತಾ ಇದ್ದೆ. ಆಗ ಧ್ಯಾನ ಮಾಡ್ತಾ ಇರೋ ವೇಳೆ ಈ ಅಶ್ವತ್ಥಾಮಾಚಾರ್ಯರ ನನ್ನ ಹತ್ರ ಬಂದರು. ಏನ್ ಬೇಕು ಅಂತ ಕೇಳಿದೆ. ನಿಮ್ಮಲ್ಲಿರ್ತಕ್ಕಂಥ ಒಂದು ಆಯುಧ ನಂಗೆ ಬೇಕು ಅಂತ ಕೇಳಿದ್ರು. ಚಕ್ರಾಯುಧ ಬೇಕು. ಎದಕ್ಕೆ ಚಕ್ರಾಯುಧ ಹಾಗೆ ಅಂತ ಕೇಳಿದೆ. ಚಕ್ರಾಯುಧನ ತಗೊಂಡು ನಿಮ್ಮನ್ನು ಸಂಹಾರವಾಗಿರ್ತಕ್ಕಂಥ ಮಾಡಬೇಕು, ಮಾಡಿ ಈ ಭೂಮಿ ಪೂರ ಅದನ್ನು ದುರ್ಯೋಧನಿಗೆ ಕೊಡಬೇಕು ಅಂತ ಹೇಳಿದ್ರು ಈ ಅಶ್ವತ್ಥಾಮಾಚಾರ್ಯರು. ಅದೇ ಕಾರಣದಿಂದ ತಾನೇ ಈಗ ಹೇಳ್ತಾ ಇದ್ದಾರೆ. ಈ ಬ್ರಹ್ಮಾಸ್ತ್ರವನ್ನು ಕೈ ತಗೊಂಡದಕ್ಕೆ ಕಾರಣ ಏನಿದ್ರೆ, ಪಾಂಡವರಾಗಿರ್ತಕ್ಕಂಥವ್ರನ್ನ ಪೂರ ಸಂಹಾರವಾಗಿರ್ತಕ್ಕಂಥದ್ದು ಮಾಡಬೇಕು ಎಂಬ ಅಭಿಪ್ರಾಯದಿಂದ ತಗೊಂಡಿದ್ದಾರೆ ಎಂಬುದಾಗಿ ಈ ಕೃಷ್ಣ ಪರಮಾತ್ಮ ಮತ್ತು ಅರ್ಜುನನಿಗೂ ಧರ್ಮರಾಜನಿಗೂ ಹೇಳಿದ. ಆಗ ಒಂದು ಕೃಷ್ಣ ಪರಮಾತ್ಮ
ಅರ್ಜುನ ನಂತರ ಒಂದು ಮಾತು ಹೇಳ್ದ, ಅರ್ಜುನ ನಿಂಗೂ ಅನುಗ್ರಹ ಮಾಡ್ತಾನೆ, ನೀನು ಒಂದು ಬ್ರಹ್ಮಾಸ್ತ್ರ ಇರ್ತಕ್ಕಂಥ ಆಗ್ಬಿಡು, ಆಗ್ಬಿಟ್ರೆ ಆ ಬ್ರಹ್ಮಾಸ್ತ್ರವನ್ನು ಗೆಲ್ಲಿಸೋದು ಒಂದು ಅದರ ಎಫೆಕ್ಟ್ ಅಂತ ಹೇಳಿ ಅರ್ಜುನ ಇರ್ತಕ್ಕಂಥವ ಅವನು ಒಂದು ಬ್ರಹ್ಮಾಸ್ತ್ರವಾಗಿರ್ತಕ್ಕಂಥ ಅದನ್ನು ಬಿಟ್ಟ. ಬ್ರಹ್ಮಾಸ್ತ್ರ ಬಿಟ್ಬಿಟ್ಟು ಅವ ಏನ್ ಪ್ರಾರ್ಥನೆ ಮಾಡಿಕೊಂಡ ಅಂದ್ರೆ, ಮೊದಲು ಬಂದಿದ್ದ ಬ್ರಹ್ಮಾಸ್ತ್ರದಿಂದ ಭೂಲೋಕದಲ್ಲಿ ಯಾರು ಹೋಗಬಾರದು ಎಂಬುದಾಗಿ ಮಾಡಿ, ಮತ್ತು ಅಶ್ವತ್ಥಾಮಾಚಾರ್ಯರು ಹೋಗಬಾರದು ಎಂಬುದಾಗಿ ಹೇಳಿರು. ಅದನ್ನು ಒಂದು ಪ್ರಮೇಯ ಅಶ್ವತ್ಥಾಮಾಚಾರ್ಯರಿಗೋಸ್ಕರವಾಗಿ ಯಾರು ಜನ ಪ್ರಾರ್ಥನೆ ಮಾಡ್ಕೊಂಡ ಅಂತಂದ್ರೆ, ಆ ಬ್ರಹ್ಮಾಸ್ತ್ರದ ಕ್ವಾಲಿಟಿ ಏನು ಅಂದ್ರೆ, ಆ ಬ್ರಹ್ಮಾಸ್ತ್ರ ಒಬ್ಬರ ಮೇಲೆ ಬಿಟ್ರೆ ಆ ಬಿಟ್ಟವರಾಗಿರ್ತಕ್ಕಂಥವರಿಗೆ ಬ್ರಹ್ಮಾಸ್ತ್ರದ ವೈಭವ ತಿಳಿಲಾಗಿತ್ತು ಅಂತಂದ್ರೆ, ಯಾರು ಬ್ರಹ್ಮಾಸ್ತ್ರ ಬಿಟ್ರೋ ಅವ್ರ ಮೇಲೆ ಅದು ರೀಕಾಯಿಲ ಬಿಡೋದು. ಈ ಬ್ರಹ್ಮಾಸ್ತ್ರವನ್ನ ಧರ್ಮರಾಜನ ಮೇಲೆ ಬಿಟ್ಟಿದ್ದಾರೆ. ಧರ್ಮರಾಜನ ಇರ್ತಕ್ಕಂಥವನಿಗೆ ಅವರಿಗೆಲ್ಲ ಈ ಬ್ರಹ್ಮಾಸ್ತ್ರದ ಮಹಿಮೆ ಇರ್ತಕ್ಕಂಥದ್ದು ತಿಳಿದು, ಆದ ಕಾರಣ ತಿರುಗು ಅಶ್ವತ್ಥಾಮಾಚಾರ್ಯರ ಮೇಲೆ ಬಂದು ಆ ಬ್ರಹ್ಮಾಸ್ತ್ರ ಇರ್ತಕ್ಕಂಥದ್ದು ಅಶ್ವತ್ಥಾಮಾಚಾರ್ಯನೇ ಕೊಂದುಡೋದು. ಆದ ಕಾರಣ ನಮ್ಮ ಗುರುಗಳ ಮಗ ದ್ರೋಣಾಚಾರ್ಯರ ಮಗ ಎಂಬುದಾಗಿರ್ತಕ್ಕಂಥ ಆ ದ್ರೋಣಾಚಾರ್ಯರು ಗುರುಗಳ ಮೇಲೆ ಇರ್ತಕ್ಕಂಥ ಒಂದು ಮರ್ಯಾದೆಯಿಂದ ಅರ್ಜುನ ಇರ್ತಕ್ಕಂಥ ಪ್ರಾರ್ಥನೆ ಮಾಡ್ಕೊಂಡು ಬಿಟ್ಟ. ಆ ಕಾಲದಲ್ಲಿ ಪರಮಾತ್ಮ ಇನ್ನೊಂದು ರೂಪದಲ್ಲಿ ವೇದವ್ಯಾಸ ದೇವರಲ್ಲಿ ಬಂದರು. ವೇದವ್ಯಾಸ ಬಂದು ಹೇಳಿದ್ರು, ಈ ಎರಡಸ್ತ್ರನ್ನು ನಿಲ್ಲಿಸ್ರಿಪ್ಪ. ಈ ಎರಡಸ್ತ್ರು ಬಂತು ಅಂದ್ರೆ ಭೂಲೋಕದಲ್ಲಿ ಒಬ್ರು ಬಾಕಿ ಇರ್ಲಾರು. ಕೊಂಚ ನಿಮಗೆ ಹೇಳ್ತಾನೆ, ಹಳೆಯ ಕಾಲದಲ್ಲಿ ಈ ಅಸ್ತ್ರ ಮಹಿಮೆ ತಿಳಿದವರು ಅನೇಕ ಸಾಧುರು ಇದ್ರು, ಆದರೆ ಯಾರು ಅದನ್ನು ಪ್ರಯೋಗ ಮಾಡಲ್ಲ. ತುಂಬಾ 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 ಡೇಂಜರ್, ಆಪತ್ತು ಬರ ಕಾಲದಲ್ಲಿ ತಾನೆ ಮಾಡಲ್ಲ ಹೊರತಾಗಿ ಈಗ ಅಂತ ಮರಿ ಆಪತ್ತು ಯಾವುದು ನಮಗೆ ಬರಲ್ಲ. ಆದ ಕಾರಣ ನೀವು ಅಸ್ತ್ರವಾಗಿರ್ತಕ್ಕಂಥದ್ದು ಬಿಟ್ಟದ್ದನ್ನ ಇದು ಮಾಡ್ಬೇಕು ಅಂತ ಹೇಳಬೇಡ. ಅರ್ಜುನನಿಗೆ ತುಂಬಾ ಪಶ್ಚಾತ್ತಾಪವಾಗಿರ್ತಕ್ಕಂಥದ್ದು ಬಂದು ವೇದವ್ಯಾಸರಿಗೆ ನಮಸ್ಕಾರವಾಗಿರ್ತಕ್ಕಂಥದ್ದು ಮಾಡಿ, ನಾನು ಈ ಅಸ್ತ್ರವನ್ನು ತಿರಿಸಿಗೆ ತಗೊಂತೇನೆ ಎಂಬುದಾಗಿ ಹೇಳಿ ಆ ಅಸ್ತ್ರ ಆ ಬಿಟ್ಟವಾಗಿರ್ತಕ್ಕಂಥ ಬಿಟ್ಟ ಅಸ್ತ್ರವಾಗಿರ್ತಕ್ಕಂಥದ್ದನ್ನ ಅರ್ಜುನ ಇರ್ತಕ್ಕಂಥವ ತಿರಿಸಿ ತಗೊಂತಾನ. ಇಲ್ಲಿ ಒಂದು ಪರಿಮಯ ಏನಕ್ಕೆಂದ್ರೆ ಭಾರತವಾಗಿರ್ತಕ್ಕಂಥದ್ದು ಮುಗಿದೋಯ್ತು. ಅಲ್ಲಲ್ಲಿ ಕೊಂಚ ಚೂರು ಪ್ರಮೇಯ ಇರ್ತಕ್ಕಂಥದ್ದು ಮಾತ್ರ ಹೇಳಿ ಒಂದ್ 2-3 ಕ್ಲಾಸಲ್ಲಿ ನೀವು ಹೇಳಿದಂಗೆ ಭಾರತ ಮುಗಿಸ್ಬಿಡ್ಬಹುದು. ಅರ್ಥ ಆಯ್ತಲ್ಲ. ಆದ್ರೆ ಈಗ ಆಗ ಒಂದು ಅರ್ಜುನನ ಇರ್ತಕ್ಕಂಥ ತಗೊಂಡ, ಮತ್ತು ಅದೇ ಮಾದರಿ ಅಶ್ವತ್ಥಾಮಾಚಾರ್ಯರು ಬಿಟ್ಟ ಅಸ್ತ್ರವಾಗಿರ್ತಕ್ಕಂಥದ್ದನ್ನ ಅವ್ರು ತಿರುಗಿಸಿ ತಗೋಬೇಕು ಅನ್ನೋ ವೇಳೆ ಅವರಿಂದ ತಿರುಗಿಸಿ ತಗೊಳ್ಳಕ್ ಮುಡಿಲ್ಲ. ಶ್ಲೋಕ 177. ಇದಕ್ಕೆಂದ್ರೆ ಆ ಬ್ರಹ್ಮಚರ್ಯಾದಿ ಇತ್ಯುಕ್ತಿ ವ್ಯಾಸೋ ದ್ರೌಣೀಮ ಭಾಷತೆ. ಇದ್ರ ಮೇಲೆ ತಾನೇ ಕ್ರಿಮಿನಲ್ ಮುಖ್ಯವಾದ್ದು ಏನಂದ್ರೆ ಇಂಟೆನ್ಷನ್ ತುಂಬಾ ಮುಖ್ಯ. ಕ್ರಿಮಿನಲ್ ಆಗಿ ಮೊದಲು ಕಂಡೀಷನ್, ಅದಕ್ಕೆ ಲ್ಯಾಟಿನ್ಲಿ ಮೆನ್ಸಿಗೆ ಅಂತ ಹೆಸರು. ಅರ್ಥ ಆಯ್ತಲ್ಲ. ಈಗ ನಿಮ್ಮನೆಗೆ ಬಂದು ನಾವೊಂದು ಬೆಳ್ಳಿ ಪಾತ್ರೆ ತಿನ್ನಬೇಕು ಅಂತಂದ್ರೆ ಮೊದಲು ಅದನ್ನು ಮನಸ್ಸನ್ನು ಮಾಡಿಕೊಂಡಿರ್ಬೇಕು, ಆಮೇಲೆ ಅದಕ್ಕೆ ಪ್ರಿಪೇರ್ ಮಾಡಿ ತೆಗೆದಿಡ್ಬೇಕು, ಆಮೇಲೆ ಯಾರಿಗೂ ತಿಳಿದಂಗ ಮನೆಗೆ ತಗೊಂಡ್ ಬರ್ಬೇಕು ಅಂತ ಹೇಳಿ 4 ಸ್ಟೇಜಸ್. ಈ ಇಂಟೆನ್ಷನ್ ತುಂಬಾ ಮುಖ್ಯ. ಯಾಕೆ ಹೇಳ್ತೇನೆ ಅಂತಂದ್ರೆ, ಇವರು ಇನ್ನೂ ಬ್ರಹ್ಮಚಾರಿಯಾಗೇ ಇದ್ದಾರೆ. ಯಾರು ಬ್ರಹ್ಮಚರ್ಯ ಹೋಯ್ತು ಅಂತ ಹೇಳ್ತಾರೆ. ಬ್ರಹ್ಮಚರ್ಯ ಹೋದ ಕಾರಣ ಇವರಿಂದ ಅಶ್ವತ್ಥಾಮಾಚಾರ್ಯರನ್ನ ತಿರುಗಿಸಿಕೊಂಡು ಬರಲ್ಲ. ಆದ್ರೆ ಅರ್ಜುನನ ಇರ್ತಕ್ಕಂಥವ ಅನೇಕ ಪತ್ನಿಯರನ್ನು ಮದುವೆ ಮಾಡಿಕೊಂಡಿದ್ದಾನ, ಅದರ ಬ್ರಹ್ಮಚರ್ಯ ಹೋಗಲ್ಲ. ಇದಕ್ಕೆಂದ್ರೆ ಅವರು ಸರಿಯಾಗಿ ಶಾಸ್ತ್ರೋಕ್ತವಾಗಿ ಕ್ಷತ್ರಿಯರಾಗಿರ್ತಕ್ಕಂಥವರು ಅನೇಕ ಪತ್ನಿಯರನ್ನ ಮದುವೆ ಮಾಡ್ಕೊಬಹುದು, ಅದರ ಪ್ರಕಾರವಾಗಿ ಮದುವೆ ಮಾಡಿಕೊಂಡಿದ್ದಾನ. ಇವರು ಬಂದು ಯಾವಾಗ ದುರ್ಯೋಧನ ಬಂದು ನಿಮ್ಮ ಹೆಂಡತಿಯಲ್ಲಿ ನನ್ನ ಹೆಂಡತಿಯಲ್ಲಿ ಒಂದು ಮಗನ್ನ ಆಡೋದು, ನೀವು ಬಂದು ಪಾಂಡವರನ್ನ ನಿರ್ಮೂಲ ಮಾಡ್ಬೇಕು ಅಂತ ಹೇಳಬೇಡ ತಥಾಸ್ತು ಅಂತ ಹೇಳಿರೋ ಆಗಲೇ ಬ್ರಹ್ಮಚರ್ಯ ಹೋಯಿತು. ಚಂದ ಅರ್ಥ ಮಾಡಿಕೊಳ್ಳಿ. ಅವ್ರು ಬಂದು ಭಾನುಮತಿನ ಮುಟ್ಟಲ್ವೇ ಇಲ್ಲ. ಅಶ್ವತ್ಥಾಮಾಚಾರ್ಯರು ಭಾನುಮತಿನ ಮುಟ್ಟಲ್ಲ, ಆದರೆ ಮನಸ್ಸಲ್ಲಿ ಮಾಡ್ತೇನೆ ಅಂತ ಹೇಳಿದ ಕಾರಣ ಬ್ರಹ್ಮಚರ್ಯ ಹೋದ ಕಾರಣ ಅವರಿಂದ ತೆಗಿಲಕ್ಕಾಗಲ್ಲ. ವೇದವ್ಯಾಸದೇವರು ಹೇಳ್ತಾರೆ, ತಾತ ಮುಕ್ತಂ ದ್ರೌಣಿ ನಾಮಪಿ. ನೀ ಏನ್ ಮಾಡ್ಬೇಕು, ಈಗ ದ್ರೋಣಾಚಾರ್ಯರ ಮಕ್ಕಳಿಂದ ಅದನ್ನು ತೆಗೆದಕ್ಕೆ ಬಿಡಿಲ್ಲ, ಅರ್ಜುನ ನೀನೇ ತಿರುಗಿಸಿ ಅದನ್ನು ತೆಗೆದು ಎಂಬುದಾಗಿ ಹೇಳಿ ಆ ಅಸ್ತ್ರವಾಗಿರ್ತಕ್ಕಂಥದ್ದನ್ನು ಬಿಟ್ಟದ್ದನ್ನು ತೆಗೆದು ಬಂದು ಭೂಲೋಕವಾಗಿರ್ತಕ್ಕಂಥದ್ದು ನಾಶ ಹಂಗೆ ವೇದವ್ಯಾಸದೇವರಾಗಿರ್ತಕ್ಕಂಥವರು ಕಾಪಾಡಿರು ಎಂಬುದಾಗಿ ಹೇಳ್ಬಿಟ್ಟು ಆಮೇಲೆ ಒಂದು ಮಾತಾಡ್ತಾರೆ.
ಏನು ಅಂತಂದ್ರೆ ಈ ಬ್ರಹ್ಮಾಸ್ತ್ರವಾಗಿರ್ತಕ್ಕಂಥದ್ದು ತಿರುಗು ಉದ್ದವರು ಬಿಟ್ಟದ್ದು ಮೊದಲು ಯಾರ ಮೇಲೆ ಬಿಟ್ರು ಅಂತಂದ್ರೆ ಉತ್ತರಾದೇವಿ ಮೇಲೆ ಬಿಟ್ಟಿದ್ರು. ಉತ್ತರಾದೇವಿ ಗರ್ಭಿಣಿ ಓಡಿ ಬರ್ತಾ ಇದ್ದಾಳೆ. ಇದಕ್ಕೆ ಪಾಂಡವರ ವಂಶವನ್ನ ನಿರ್ಮೂಲ ಮಾಡ್ತೇನೆ ಅಂತ ಹೇಳಿದ್ದಿಲ್ಲ. ಆಗ ಪಾಂಡವರ ವಂಶದಲ್ಲಿ ಇದು ಒಂದು ತರ ಬಾಕಿ ಇದೆ, ಬಾಕಿ ಎಲ್ಲಾರು ಹೋಗ್ಬಿಟ್ರು. ಆದ ಕಾರಣ ಪಾಂಡವರ ವಂಶ ನಿರ್ಮೂಲ ಬೆಳೀತಕ್ಕಂಥದ್ದಕ್ಕೆ ಉತ್ತರಾದೇವಿ ಗರ್ಭ ಒಂದು ತಾನ ಕಾರಣ. ನೀವು ದಯಮಾಡಿ ಅಭಿಮನ್ಯು ಎಂಬ ಪುಸ್ತಕ ತೆಗೆದು ಓದಬೇಕು. ಏಕೆಂದ್ರೆ ಉತ್ತರಾದೇವಿ ಗರ್ಭವಾಗಿರ್ತಕ್ಕಂಥದ್ದು ಅಭಿಮನ್ಯು ಹೆಂಡತಿ ಅವರ ಗರ್ಭದ ಮೇಲೆ ಬಿಟ್ಟಿದ್ರು. ಆಗ ಬಂದು ಅದನ್ನ ಕಾಪಾಡಬೇಕು ಅಂತ ಕೃಷ್ಣ ಪರಮಾತ್ಮ ಹೇಳಿದ. ಅಶ್ವತ್ಥಾಮಾಚಾರ್ಯ ನೋಡಿ, ನೀವು ಏನ್ ಬ್ರಹ್ಮಾಸ್ತ್ರ ಬಿಟ್ಟದ್ದು ಅಭಿಮನ್ಯು ಹೆಂಡತಿಯಾಗಿರ್ತಕ್ಕಂಥದ್ದನ್ನ ಆ ಗರ್ಭನ ನಾಶ ಮಾಡಕ್ ಮುಡಿಲಾರ್ದು, ಆ ಕೂಸಿನ ನಾಶ ಮಾಡಕ್ ಮುಡಿಲಾರ್ದು ಹಾಗೆ ವೇಳೆ ಒಂದು ಮಾತಾಡ್ತಾರೆ ಈ ಅಶ್ವತ್ಥಾಮಾಚಾರ್ಯರು. ಒಂದೊಂದು ಮಾತಲ್ಲೂ ಒಂದೊಂದು ಶಾಸ್ತ್ರ ವಿಷಯ ಇದೆ. ಇದಕ್ಕೆಂದ್ರೆ ಅವ್ರು ಹೇಳ್ತಾರೆ, ಪಾಸುಕ ನೀನು ಪಕ್ಷಪಾತ ದೃಷ್ಟಿಯಿಂದ ಹೇಳ್ತಾ ಇದ್ದೆ. ಇದಕ್ಕೆಂದ್ರೆ ಹಾಗೆ ಪಕ್ಷಪಾತ ದೃಷ್ಟಿ ಇದ್ರೆ ನೀನು ತಂಗಿ ಆಗಿರ್ತಕ್ಕಂಥ ಸುಭದ್ರೆಯನ್ನ ಅಭಿಮನ್ಯು ಕೊಟ್ಟ ಕಾರಣ ಅಭಿಮನ್ಯು ಆಗಿರ್ತಕ್ಕಂಥವ ನಿನಗೆ ಬಂದು ಮನೆಯ ಹಳೆಯನ ಇರೋ ಪ್ರಯುಕ್ತ, ಅಭಿಮನ್ಯು ಹೆಂಡತಿ ಆಗಿರೋ ಪ್ರಯುಕ್ತ, ನಿನ್ನ ತಂಗಿ ಹೆಂಡತಿ ಆಗಿರೋ ಪ್ರಯುಕ್ತ, ನಿನ್ನ ತಂಗಿ ಮಗಳ ಹೆಂಡತಿ ಆಗಿರೋ ಪ್ರಯುಕ್ತ ಈ ಪ್ರಕಾರವಾಗಿ ಹೇಳ್ತಾ ಇದ್ದೆ. ಇದಕ್ಕೆಂದ್ರೆ ಆ ಕೃಷ್ಣ ಪರಮಾತ್ಮನ ತಂಗಿ ಸುಭದ್ರೆ ಹೆಂಡತಿ ಆಗಿರ್ತಕ್ಕಂಥವಳು ಅಭಿಮನ್ಯು ಆಗಿರ್ತಕ್ಕಂಥವಳು ಸೊಸೆಯಾಗಿರ್ತಕ್ಕಂಥವಳು ತಾನೆ ಉತ್ತರಾದೇವಿ. ಆದ ಕಾರಣ ನೀನು ತುಂಬಾ ಪಾರ್ಶ್ವಲ ಇದ್ದಿ ಅಂತ. ಭಾರತ ಚಂದ ಓದಬೇಕು. ಈ 30ನೇ ಅಧ್ಯಾಯದಲ್ಲಿ ಬರ್ತಾ ನೀವು ನೋಟ್ ಮಾಡಿ ಇಟ್ಟಿರಲಿ. ಇವರೇ 30ನೇ ಅಧ್ಯಾಯದಲ್ಲಿ 12ನೇ ಶ್ಲೋಕ. ಭೀಮಸೇನ ದೇವರು ಅವರಿಗೆ ಕೃಷ್ಣನ ತಂಗಿಯರು 20 ಜನನ ಮದುವೆ ಮಾಡಿದ್ದಾರೆ. ಅವರು ನಿನ್ನ ತಂಗಿ ಮಗ ಅಂತ ಹೇಳಿ ಸುಭದ್ರೆ ಮೊಮ್ಮಗ ಅಂತ ಹೇಳಿ ಪಾರ್ಶ್ವದ ಇದೆ ಅಂತಂದ್ರೆ ಆ 20 ಜನ ಯಾವ ಅಂದ್ರೆ 10 ಜನ ದಿಗ್ಗು ದೇವತೆಗಳಾಗಿರ್ತಕ್ಕಂಥ ದೇವತೆಗಳು, ಇನ್ನೊಂದು 10 ದೇವನ ಜಲ ಅಭಿಮಾನಿ ದೇವತೆಗಳು. ಈ 20 ಜನವು ಇರ್ತಕ್ಕಂಥವರು ವಸುದೇವನ ಮಕ್ಕಳಾಗಿರ್ತಕ್ಕಂಥವರು ಕೃಷ್ಣ ಪರಮಾತ್ಮ ತಂಗಿಯರನ್ನ ಭೀಮಸೇನ ದೇವರು ಮದುವೆ ಮಾಡಿದ್ದಾರೆ. ಅವರಲ್ಲಿ ಇರ್ತಕ್ಕಂಥ ಮಕ್ಕಳೆಲ್ಲ ಇಲ್ಲಿ ಬಂದು ಪೂರ ಹೋಗ್ತಾರೆ ಈ ಯುದ್ಧದಲ್ಲಿ. ಆಗ ತಂಗಿ ಮಗ ಅಂತ ನೀ ಕಾಪಾಡ್ಬೇಕು ಅಂತ ಹೇಳಿದ್ರೆ ಅವರನ್ನು ಕಾಪಾಡಬಹುದಲ್ಲ, ಕಾಪಾಡಲ್ಲ. ಇವರನ್ನ ಯಾಕೆ ಕಾಪಾಡಿರೋ ಅಂತಂದ್ರೆ ಆಗ ಅಭಿಮನ್ಯು ಆಗಿರ್ತಕ್ಕಂಥವನ್ನೇ ಈ ನೋಡಿರಿ ಅಂತಂದ್ರೆ ಅವನಿಗೆ ಧರ್ಮರಾಜನ ಆವೇಶ ಮತ್ತು ವಾಯುದೇವರ ಆವೇಶ ಮತ್ತು ಇಂದ್ರದೇವರ ಆವೇಶ, ಅಶ್ವಿನಿ ಕುಮಾರ ಆವೇಶ ಮತ್ತು ಕೃಷ್ಣನ ಆವೇಶ ಇಷ್ಟು ಇರ್ತಕ್ಕಂಥ ಬುಧ ತಾನೆ ಅವ ಇಷ್ಟು ಇರ್ತಕ್ಕಂಥವ. ಆ ಕಾಲದಲ್ಲಿ ಈ ಗರ್ಭ ಇರ್ತಕ್ಕಂಥದ್ದಾಯಿತು. ಅದರಿಂದ ಹುಟ್ಟತಕ್ಕಂಥ ಅಭಿಮನ್ಯು ಹುಟ್ಟತಕ್ಕಂಥ ಪರೀಕ್ಷಿತ್ ಮಹಾರಾಜನ ಕುರಿತು ಒಂದೇ ಒಂದು ಮಾತಾಡ್ತಾನೆ. ಮೋಕ್ಷದಲ್ಲಿ ನಮಗೆ ಬಂದು ಸಾರೋಗ್ಯ, ಸಾಮೀಪ್ಯ, ಸಾಯುಜ್ಯ ಎಂಬುದಾಗಿ 4 ಪ್ರಕಾರವಾಗಿರ್ತಕ್ಕಂಥ ಮೋಕ್ಷ ಆಗಿರ್ತಕ್ಕಂಥದ್ದು ನೋಡ್ರೆ ಅದ್ರ ಒಂದು ಸಾರೋಗ್ಯ ಮೋಕ್ಷ ತಾನೆ ನಮ್ಮಲ್ಲಿ ಇರ್ತಕ್ಕಂಥ ಅವರು ಎಲ್ಲರಿಗೂ ಆಗೋದು, ಎಲ್ಲರಿಗೂ ಸಾರೋಗ್ಯ ಸಾಮೀಪ್ಯ. ಆಮೇಲೆ ಸಾಯೋಗ್ಯ ಮೋಕ್ಷ ಅಂತಂದ್ರೆ ಅದು ಕೇವಲ ತತ್ವ ಅಭಿಮಾನಿ ದೇವತೆಗಳಿಗೆ ಮಾತ್ರ. ಸಾಯೋಗ್ಯ ಮೋಕ್ಷ ಅಂದ್ರೆ ಸೂರ್ಯನ ಇರ್ತಕ್ಕಂಥವ ಕೃಷ್ಣನಾಗ ಕಣ್ಣಿದೆ ಹೋಗಿ ಕೂತಿದ್ದಾನೆ, ಅದೇ ನನವರಿಗೆ ಮೋಕ್ಷ. ಯಾವ ಅಂಗದಿಂದ ಮೊದಲು ದೃಷ್ಟಿ ಆಯಿತು ಅದೇ ಅಂಗದಿಂದ ಹೋಗಿ ಕೂತುಂಬದು, ಸಾಯುಜ್ಯದಲ್ಲಿ ಕೂತುಂಬದು ಅಂತ. ಆದರೆ ಇದಕ್ಕೆ 100 ಋಷಿಗಳು 100 ರಾಜರ ಇರ್ತಕ್ಕಂಥವರು ಅದಕ್ಕೆ ಎಕ್ಸೆಪ್ಷನ್. ಅವರಿಗೂ ಸಾಯುಜ್ಯ ಮದುವೆ ಮೋಕ್ಷ ಉಂಟು ಅಂತ ಹೇಳ್ಬಿಟ್ಟು ಈ ಪರೀಕ್ಷೆ ಮಹಾರಾಜನ ಇರ್ತಕ್ಕಂಥವರಿಗೆ ಸಾಯುಜ್ಯ ಮದುವೆ ಮೋಕ್ಷ ಉಂಟು, ಅವ ಪರಮಾತ್ಮನ ಪಾದದಲ್ಲಿ ಹೋಗಿ ಕೂತುಂತಾನ ಹೇಳಿ ಬರೆಯುತ್ತೆ. ಆ ಪರೀಕ್ಷಿತ ರಾಜನ ಸಾಮಾನ್ಯ ಅಂತ ನಿಲ್ಲಿಸಬೇಡ್ರಿ, ಮಹಾಪುಣ್ಯವಂತನ ಇರ್ತಕ್ಕಂಥವ. ಅವನ್ನ ಕಾಪಾಡಬೇಕು, ಅದರಿಂದ ಒಂದು ಲೋಕಕ್ಕೂ ಉಪಕಾರ ಆಗಬೇಕು, ಅದರಿಂದ ಭಾಗವತವಾಗಿರ್ತಕ್ಕಂಥದ್ದು ಹೊರಗೆ ಬರಬೇಕು. ಇಷ್ಟ ಅಭಿಪ್ರಾಯದಿಂದ ಆ ಪರೀಕ್ಷಿತ್ ಮಹಾರಾಜನ ಕಾಪಾಡಿ ನೋಡ್ತಾ ಈ ಪಕ್ಷಪಾತದಿಂದ ಕಾಪಾಡಿದಂತ ಅಶ್ವತ್ಥಾಮಾಚಾರ್ಯರು ಹೇಳೋದು ಮೋಕ್ಷ ಕೂಡ ಸರಿ ಇಲ್ಲ ಎಂಬುದಾಗಿರ್ತಕ್ಕಂಥದ್ದು. ಇದನ್ನ ನೀವು ಆ 108 ಸ್ಟಾರ್ಲಿ ವಿಸ್ತಾರವಾಗಿ
ನೋಡಬಹುದು ಎಂಬುದಾಗಿ ಹೇಳುವುದು. ಆಮೇಲೆ ಈಗ ಅಶ್ವತ್ಥಾಮಾಚಾರ್ಯರಿಗೆ ಒಂದು ಸ್ವಪ್ನ ಬಿದ್ದಿರುತ್ತೆ. ಆಗ ವೇದವ್ಯಾಸ ದೇವರಿಗೆ ಹೇಳ್ತಾರೆ, ನೋಡು ನೀ ಭೀಮಸೇನ ಕೂಡ ಜಗಳಾಡಿ ಸೋತೌಟಿ, ಬ್ರಹ್ಮಾಸ್ತ್ರ ಬಿಟ್ಟು ಉಪಯೋಗ ಇಲ್ಲ ಹೋಗ್ತು. ಆದ ಕಾರಣ ಏನ್ ಮಾಡ್ಬೇಕು, ನಿನ್ನ ಹುಟ್ಟಾಗಳಿರ್ತಕ್ಕಂಥ ಶಿರೋರತ್ನ ಅಂತೊಂದು ಮಾಣಿಕೆ ಇದೆ, ಅದನ್ನ ಕಿತ್ತಿ ಕೊಟ್ಬಿಡು, ಅದರಿಂದ ನಿಮ್ಗೆ ಉಪಯೋಗ ಇಲ್ಲ. ಇದಕ್ಕೆಂದ್ರೆ ಅದಿದ್ರೆ ಅಪಜಯ ನಿಂಗೆ ಆಗಬಾರ್ದು. ಈಗ ಅಪಜಯ ಆಗಿದೆ ಅಂತ ಬೆಳೆ ಆ ಶಿರೋರತ್ನವಾಗಿರ್ತಕ್ಕಂಥ ಅದನ್ನ ಕಿತ್ತಿ ಅವರು ಕೊಟ್ಟರು. ನೀವು ನೋಡ್ಬೋದು ಭಾಗ್ಯ ಪುರಾಣದಲ್ಲೆಲ್ಲ ಶಿರೋರತ್ನವನ್ನು ಕಿತ್ತಿರುವ ಅರ್ಜುನ ಅಂತಿರೋದು ಅಲ್ಲ. ಅರ್ಜುನ ಶಿರೋರತ್ನವನ್ನು ಕಿತ್ತಲಿಕ್ಕೆ ಬಿಡಿಲ್ಲಾರ್ದು. ಯಾರು ಭೀಮಸೇನ ದೇವರಿಗೆ ತಿರುಗುತ್ತಿರೋದು ಅದು ಟಿಪ್ಪು. ಅವರು ಕಿತ್ತಲಾರು, ಅವರು ವೈಷ್ಣವ ಹಾರ ಮಾಡಲಾರು. ಆದ ಕಾರಣ ಇವರೇ ಅಶ್ವತ್ಥಾಮಾಚಾರ್ಯರೇ ಇಲ್ಲಿ ನೀವು ನಿರ್ಣಯದಲ್ಲಿ ನೋಡಿದ್ರೆ ಅವರೇ ಕಿತ್ತಿ ಕೊಟ್ಟರು. ಅದರ ವೇದವ್ಯಾಸ ದೇವರು ಅದರ ಭೀಮಸೇನ ದೇವರ ಕೈಲಿ ಕೊಟ್ಟರು. ಆಗ ಅಶ್ವತ್ಥಾಮಾಚಾರ್ಯರು ಅದಕ್ಕೆ ಮುಂಚೆ ಒಂದು ಸ್ವಪ್ನವಿತ್ತು. ಸ್ವಪ್ನದಿಂದ ತಾನೇ ಅರ್ಜುನ ಇರ್ತಕ್ಕಂಥವ ತಮರಿ ಕಿಟ್ಟಿಲ್ಲ ಎಂಬುದಾಗಿರ್ತಕ್ಕಂಥದ್ದು ಬಿಟ್ಟು ಅದು ಸ್ವಪ್ನ ವಿಷಯ ಹೊರತಾಗಿ ವಾಸ್ತವ ನಡೆದು ಅರ್ಜುನ ಇರ್ತಕ್ಕಂಥವೆಲ್ಲ ಎಂಬುದನ್ನ ಆಚಾರ್ಯರು ಹೇಳಿದ್ದಾರೆ. ಆಗ ಅಶ್ವತ್ಥಾಮಾಚಾರ್ಯರ ಇರ್ತಕ್ಕಂಥವರು ಅದಕ್ಕೆ ಆಮೇಲೆ ಈಗ ಅವರಿಗೆ ಎಲ್ಲ ಆಗಿ ಪಶ್ಚಾತ್ತಾಪ ಕಾಲ ಅದೇ ತಿಳ್ಕೋಬೇಕು. ಇದು ಮೇಲೆ ಬರ ಅಶ್ವತ್ಥಾಮಾಚಾರ್ಯರು ಬೇರೆ, ಇದುವರೆಗೆ ಇರ್ತಕ್ಕಂಥ ಅಶ್ವತ್ಥಾಮಾಚಾರ್ಯರು ಬೇರೆ. ಆಗ ಉಪದೇಶವಾಗಿರ್ತಕ್ಕಂಥದ್ದು ವೇದವ್ಯಾಸ ದೇವರು ಮಾಡ್ತಾರೆ. ಮಾಡೋಣ ಅಶ್ವತ್ಥಾಮಾಚಾರ್ಯರು ಏನ್ ಹೇಳ್ತಾರೆ, ಅವರಿಗೆ ಪರಮಾತ್ಮನ ಮೇಲೆ ವಿಚಿತ್ರವಾಗಿರ್ತಕ್ಕಂಥ ಭಕ್ತಿ ಬಂದು ತಾವು ಮಾಡಿರ್ತಕ್ಕಂಥ ಕೆಲಸಗಳೆಲ್ಲ ತುಂಬಾ ತಪ್ಪು ಎಂಬುದಾಗಿ ತಿಳ್ಕೊಂಡು ಏನ್ ಮಾಡ್ತಾರೆ, ಹಾಗೆ ಪರಮಾತ್ಮನ ವಿಚಿತ್ರವಾಗಿ ಸ್ತೋತ್ರ ಮಾಡ್ತಾರೆ. ಆಗ ಹೇಳ್ತಾರೆ, ಮುಂಚಿನ ದ್ವಾಪರ ಯುಗ ಇರ್ತಕ್ಕಂಥದ್ದಲ್ಲಿ ನೀವೇ ಬಂದು ವೇದವ್ಯಾಸ ದೇವರು ಶಿಷ್ಯರಾಗಿ ಹುಟ್ಟುತ್ತೀರಿ. ಅದೇ ತನ್ನ ಸುಖಾಚಾರ್ಯರ ಇರ್ತಕ್ಕಂಥವ್ರು ನೀವೇ ಅವರಿಗೆ ಸಾಕ್ಷಾತ್ ಇವರು ಇದ್ದು ವೇದವನ್ನ ವಿಭಾಗವಾಗಿರ್ತಕ್ಕಂಥದ್ದು ಹೋಗ್ತೀರಿ ಎಂಬುದಾಗಿ ಹೇಳುವುದು. ಆಮೇಲೆ ಸಪ್ತ ಋಷಿಗಳಲ್ಲಿ ಒಬ್ಬರಾಗಿ ನೀವು ಆಗ್ತಾ ಹೋಗ್ತೀರಿ ಎಂಬುದಾಗಿ ವೇದವ್ಯಾಸ ದೇವರು ಅವರಿಗೆ ಅನುಗ್ರಹವಾಗಿರ್ತಕ್ಕಂಥದ್ದು ಮಾಡಿರುವಂತ ಹೇಳಿ ಈ ಅಶ್ವತ್ಥಾಮಾಚಾರ್ಯರು ಒಂದು ವೃತ್ತಾಂತವನ್ನ ಇದು ಕೂಡ ಮುಗಿಸ್ಬಿಡ್ತಾರೆ. ಅದಕ್ಕೆ ಮೇಲೆ ಕೃಪಾಚಾರ್ಯರು ಬರ್ತಾರೆ. ಈ 3 ಜನ ಓಡಿ ಹೋದ್ರಲ್ಲ, ಕೃಪಾಚಾರ್ಯರು ಕೃತವರ್ಮರು ಅಂತ ಕೃಪಾಚಾರ್ಯರು ಬರ್ತಾರೆ. ಕೃಪಾಚಾರ್ಯರನ್ನ ಹೇಳ್ತಾರೆ, ಇನ್ಮೇಲೆ ಕ್ಷೇಮಕ ರಾಜರ ಬರಾಬರಿಲು. ಹಾಗೆಂದ್ರೆ ಪರೀಕ್ಷಿತ ರಾಜನಿಗೆ ಆಮೇಲೆ 6ನೇ ಪರಂಪರೆ ಕ್ಷೇಮಕ ರಾಜ. ಅದರ ಮೇಲೆ ಪಾಂಡವರ ವಂಶವಾಗಿರ್ತಕ್ಕಂಥದ್ದು ಮುಗಿದು ಹೋಗುತ್ತೆ 1000 ವರ್ಷ. ಆದ್ಗಾರ ಕ್ಷೇಮಕ ರಾಜ ಬರಾಬರಿಲು ನೀವು ತಾನೇ ಗುರುಗಳಾಗಿರೋ ಹೋದಿರಿ ಪಾಂಡವರಿಗೆ ಎಂಬುದಾಗಿ ಅನುಗ್ರಹವಾಗಿರ್ತಕ್ಕಂಥದ್ದು ಮಾಡ್ಬಿಟ್ಟು ಅದಕ್ಕೆ ಆಮೇಲೆ ನೀವು ಒಂದು ಸಪ್ತ ಋಷಿಗಳಲ್ಲಿ ಒಬ್ಬರಾಗಿ ಆಗ ಹೋಗ್ತೀರಿ ಎಂಬುದಾಗಿ ಕೃಪಾಚಾರ್ಯರಿಗೆ ಅನುಗ್ರಹವಾಗಿರ್ತಕ್ಕಂಥದ್ದು ಮಾಡಿರು. ಕೃತವರ್ಮರ ಇರ್ತಕ್ಕಂಥವ್ರು ಅವರಾಗಿರ್ತಕ್ಕಂಥವ್ರು ನಮಸ್ಕಾರ ಮಾಡಿ ಅವ್ರ ಪರ್ಮಿಷನ್ ತಗೊಂಡು ದ್ವಾರಕಾಗ ಹೋಗಿ ಕೃಷ್ಣ ಪರಮಾತ್ಮರಲ್ಲಿ ವಿಶೇಷವಾಗಿರ್ತಕ್ಕಂಥ ತಪಸ್ಸಾಗಿರ್ತಕ್ಕಂಥದ್ದು ಮಾಡ್ತಾರೆ ಎಂಬುದಾಗಿ ಹೇಳಿ ಈ ಪ್ರಕಾರವಾಗಿ ಧರ್ಮರಾಜನ ಇರ್ತಕ್ಕಂಥ ತುಂಬಾ ಈ ಏನ್ ಮಾಡಿದ, ಈ ಭೀಮಸೇನ ದೇವರಿಗೆ ಕೈ ಕೊಡೋಣ, ಭೀಮಸೇನ ದೇವರಿಗೆ ಮಾಡಿರು ಇದು ನಮಗೆ ಬೇಡಪ್ಪ ಅಂತ ಹೇಳಿ ದ್ರೌಪದಿಯರ ಕೈಲಿ ಕೊಟ್ರು. ದ್ರೌಪದಿ ಆಗಿರ್ತಕ್ಕಂಥವ್ರು ಏನ್ ಮಾಡಿರು, ನಮಗೆ ಇದು ಬೇಡ ಹಾಗೆ ಪದ ಹೇಳಿ ದ್ರೌಪದಿಗೆ ಅವ್ರ ಮಕ್ಕಳಾಗಿರ್ತಕ್ಕಂಥವ್ರು ಅಶ್ವತ್ಥಾಮಾಚಾರ್ಯರು ಉಪ ಪಾಂಡವರನ್ನ ಕೊಂಡ ದುಃಖವಾಗಿರ್ತಕ್ಕಂಥದ್ದು ಪರಿಹಾರ ಆಗಿ ಅದಕ್ಕೆ ಕೃಷ್ಣ ಪರಮಾತ್ಮ ಮತ್ತು ವೇದವ್ಯಾಸ ದೇವರು ಅವರಿಗೆ ಒಳ್ಳೆಯದು ಹೇಳಿ ಈಗ ಅವರು ತುಂಬಾ ಪಶ್ಚಾತ್ತಾಪ ಪಡ್ತಕ್ಕಂಥದ್ದು ನೋಡಿ ಅವರುಳ್ಳ ವಯಸ್ಸಿನವರು ಅಂತ ಹೇಳಿ ಅವರಿಗೆ ಬಂದು ದುಃಖವಾಗಿರ್ತಕ್ಕಂಥದ್ದು ಹೊರತು ಹಾಗಾಗಿ ಈ ಮಾಣಿಕ್ಯ ನಮ್ಮ ಬೇಡ ಅಂತ ಹೇಳಿ ಇದು ರಾಜಯೋಗ ಇರ್ತಕ್ಕಂಥದ್ದು ಹಾಗೆ ಅಂತ ಹೇಳಿ ಆ ಮಾಣಿಕವಾಗಿರ್ತಕ್ಕಂಥದ್ದನ್ನ ಧರ್ಮರಾಜನ ಕೈಯಲ್ಲಿ ಕೊಟ್ಟರು. ಧರ್ಮರಾಜನ ಇರ್ತಕ್ಕಂಥವ ಅದನ್ನ ತಗೊಂಡು ತಾಯಿಟ್ಟ. ಆಗ ಧರ್ಮರಾಜ ತನ್ನ ತಲೆಯಲ್ಲಿಟ್ಟು ಮೋನೆ ಸೂರ್ಯನಂಗೆ ಹೊಡಿತಾ ಇದ್ದ ಎಂಬುದಾಗಿರ್ತಕ್ಕಂಥದ್ದಲ್ಲಿ ಈ ಪರ್ವವಾಗಿರ್ತಕ್ಕಂಥದ್ದನ್ನ ಇಲ್ಲಿ ಮುಗಿಸ್ತಾರೆ. ಮತ್ತೆ ಮುಗಿಸ್ಬಿಟ್ಟು ಆಮೇಲೆ ಪಾಂಡವರಾಗಿರ್ತಕ್ಕಂಥವರು ತಿರುಗಿ ಮುಗಿತು, ಇನ್ನು ನಾವು ಇಲ್ಲಿ ಹೋಗ್ಬೇಕು, ಕುರುಕ್ಷೇತ್ರದಲ್ಲಿ ಕೆಲಸ ಇಲ್ಲ, ನಮಗೆ ನೆಡೂರು ಬಂದ ದಾರಿಯಲ್ಲೂ ಕೆಲಸ ಇಲ್ಲ ಅಂತ ಹೇಳಿ ಪಾಂಡವರೆಲ್ಲ
ಎಲ್ಲ ಮಾಡ್ತಾರೆ ಅಂದ್ರು. ಎಲ್ಲರೂ ತಿರುಗಿ ಎಲ್ಲರೂ ಕೂಡ ಸೇರ್ಕೊಂಡು ವೇದವ್ಯಾಸ ದೇವರು, ಕೃಷ್ಣ ಎಲ್ಲರೂ ಕೂಡ ಸೇರ್ಕೊಂಡು ಬಂದು ಹಸ್ತಿನಾಪುರಕ್ಕೆ ಬರ್ತಾರೆ. ಅಲ್ಲಿ ಅದಕ್ಕೆ ಮುಂಚೆ ಈ ಯುದ್ಧ 18 ದಿನ ಮುಗಿಯೋಣೆ ಧೃತರಾಷ್ಟ್ರ, ಸಂಜಯ ಎಲ್ಲ ಕುದುರೆಯಲ್ಲಿ ಹಸ್ತಿನಾಪುರಕ್ಕೆ ಬಂದಿರ್ತಾರೆ. ಆಗ ಇನ್ನು ಹಸ್ತಿನಾಪುರಕ್ಕೆ ಧೃತರಾಷ್ಟ್ರ ಮನಸ್ಸ ಇರ್ತಕ್ಕಂಥದ್ದು ಹೇಗಿದೆ ಎಂಬುದನ್ನು ಕುರಿತು ಒಂದೆರಡು ಶ್ಲೋಕ ಹೇಳ್ತಾರೆ. ಇನ್ನು ಕಲಿ ಪ್ರವೇಶವಾಗಿರ್ತಕ್ಕಂಥದ್ದು ದುರ್ಯೋಧನ ಹೋದರೂ ಕೂಡ ಆ ದುರ್ಯೋಧನ ಪ್ರವೇಶವಾಗಿರ್ತಕ್ಕಂಥದ್ದು ಇನ್ನು ಅವನು ಬಿಡಲ್ಲ. ಆಗ ಭೀಮಸೇನ ದೇವರ ಇದು ಒಂದು ಮುಖ್ಯವಾದ ಪ್ರಮೇಯ. ಭೀಮಸೇನ ದೇವರ ಇರ್ತಕ್ಕಂಥವ್ರು ಎಲ್ಲರೂ ಹೋಗಿ ದೊಡ್ಡ ಮಂತ್ರಿ ಆಶೀರ್ವಾದ ತಗೋಬೇಕು ಹಾಗೆಂತ ಹೇಳಿ ಭೀಮಸೇನ ದೇವರು ಧರ್ಮರಾಜ ಈ ನಮಸ್ಕಾರ ಮಾಡಿಬಿಟ್ಟು, ಧರ್ಮರಾಜ ನೀ ಅಣ್ಣನಾಗಿರ್ತಕ್ಕಂಥವ, ನನಗೆ ತಂದೆ ಆಗಿರ್ತಕ್ಕಂಥವ ಅಂತೇಳಿ ಭೀಮಸೇನ ಮೊದಲು ಧರ್ಮರಾಜಗೆ ನಮಸ್ಕಾರ ಮಾಡಿಬಿಟ್ಟು ಅದಕ್ಕೆ ಆಮೇಲೆ ಧೃತರಾಷ್ಟ್ರ ನಮಸ್ಕಾರ ಮಾಡ್ಲಿಕ್ಕೆ ಹೋಗ್ತಾರೆ. ಆಗ ಚಟ್ಟಂತ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಆ ಭೀಮಸೇನ ದೇವರನ್ನ ಕೈ ಹಿಡಿದು ಹಿಂದೆ ಸಡಿತಾನ. ಇಲ್ಲಿ ಇದು ತಾನೇ ಅದು ಗ್ಯಾಪ್ ಇಟ್ಟಿಡ್ರಿ. 3 ಸ್ಪರ್ಶ ಮರ್ತೋಗ್ಬೇಡ್ರಿ. ಸ್ಪರ್ಶ ಅಂದ್ರೆ ಟಚ್ ಅಂತ ಅರ್ಥ. ಈ 3 ಟಚ್ ನೀವು ಗ್ಯಾಪ್ ಇಟ್ಟಿಡ್ರಿ ಅಂದ್ರೆ ಅದರ ಕುರಿತು ನಾನು ಒಂದು ಟೈಟಲ್ ಡೀಟೈಲ್ಡ್ ಆಗಿ ಬರೆದಿರುವೆ, ನೀವು ನೋಡ್ಬಹುದು. ಮೊದಲ ಟಚ್ ಏನಂದ್ರೆ ಕೃಷ್ಣ ಪರಮಾತ್ಮನ ಹತ್ತಿಲೇ ಕೂತಿರ್ತಕ್ಕಂಥ ರುಕ್ಮಿಣಿ. ಎರಡನೇದು ಕೃಷ್ಣ ಪರಮಾತ್ಮನಿಗೆ ರುಕ್ಮಿಣಿಗೆ ಆಮೇಲೆ ಇರ್ತಕ್ಕಂಥ ಭಕ್ತರು ನಮ್ಮ ಭೀಮಸೇನ ದೇವರು, ಅದಕ್ಕೆ ಆಮೇಲೆ ಇರ್ತಕ್ಕಂಥ ಭಕ್ತರು ರುದ್ರದೇವರು. ಇದು 3 ಟಚ್ ಏನು ಅಂತ ನಿಮಗೆ ಒಂದೆರಡು ನಿಮಿಷದಲ್ಲಿ ಹೇಳ್ತಾನೆ. ಈಗ ಕೃಷ್ಣ ಇದರಲ್ಲಿ 3 ಆಕ್ಷೇಪಣೆಗಳು ಬರುತ್ತೆ. ನಾ ಭಾಗವತ ಸಮ್ಮೇಳನ ವೇಳೆ ಇದೆಲ್ಲ ಇಟ್ಟು ಅರ್ಧ ಗಂಟೆ ಹೊತ್ತು ಇದರ ಮೇಲೆ ಉಪನ್ಯಾಸ ಮಾಡಿದ್ದಾನೆ. ಈಗ ಕೈ ಹಿಡಿದು ಸೆಳೆದಿರಲ್ಲ, ಕೈ ಹಿಡಿದು ಸೆಳಿ ವೇಳೆ ಇಂಥ ಮಾರಿ ಮುಂದೆ ಹೋದ್ರೆ ಕೂಡ ಧೃತರಾಷ್ಟ್ರನ ಕಟ್ಟಿಕೊಂಡು ನನ್ನ ಕೊಲ್ಲಲಿಕ್ಕೆ ನೋಡುವ ಅಂಬದು ಭೀಮಸೇನ ದೇವರಿಗೆ ತಿಳಿದ. ಈಶ್ವರ ತನ್ನ ಹತ್ರ ಆಲೋಚನೆ ಸರ್ವಶ್ರೀ ಜ್ಞಾನ ಚೆಂದಾಗಿ ತಿಳಿಯಲು ಇದ್ರೂ ಯಾಕೆ ಹೋದ್ರು ಅಂತಂದ್ರೆ, ಮುಂದೆ ಹೋದ್ರೆ ಕೃಷ್ಣ ಪರಮಾತ್ಮ ನನ್ನ ಕೈ ಹಿಡಿಯುವ. ಆ ಕೃಷ್ಣ ಪರಮಾತ್ಮನ ಕೈ ಹಿಡಕಂಬಾದ ಉತ್ತಂಬಾದ ಇರ್ತಕ್ಕಂಥದ್ದು ಒಂದು ದೊಡ್ಡ ಕೋಟಿ ಪುಣ್ಯ ಮಾಡಿರ್ಬೇಕು. ಅದಕ್ಕೋಸ್ಕರ ಅವರು ಹೋದ್ರು. ಇದು 2ನೇ ಟಚ್ಚು. ಅದೇ ಮಾದಿರಿ ರುಕ್ಮಿಣಿ ಕಲ್ಯಾಣ, ರುಕ್ಮಿಣಿ ಬರಬೇಡೆ, ಸುಧಾಮ ಅಲ್ಲಿ ಬರಬೇಡೆ, ಮೊದಲು ಇಡೀ ಅವಲಿಕ್ಕೆ ಕೊಟ್ಟ, 2ನೇ ಇಡೀ ಅವಲಿಕ್ಕೆ ತೈಲಕ್ಕೆ ಹೋಗಬೇಡ, ರುಕ್ಮಿಣಿ ತಡೆದ್ರು. ಹಾಗೆ ಬರಬೇಡೆ ಎಲ್ಲ ಪರಿಕಥ ಮಾಡವರು, ಪುರಾಣ ಹೇಳವರು, ವಿಚಿತ್ರವಾಗಿ ಹೇಳರು. ಅಷ್ಟು ತಪ್ಪು. ಮೊದಲ ಇಡೀ ಅವಲಿಕೆಲೆ ಅವನಿಗೆ ಐಶ್ವರ್ಯ ಬಂದುಬಿಡ್ತು. 2ನೇ ಇಡಿ ಕೊಟ್ರೆ ಇನ್ನು ಅವನಿಗೆ ಹೋಗಿದ್ದೆ ಮೀರಿ ಐಶ್ವರ್ಯ ಬಂದುಬಿಡೋದು. ಒಂದಿಡೀ ಅವಲಿಕೆ ತಗೊಳ್ಳಕ್ಕೆ ಸಕಲ ಐಶ್ವರ್ಯ ಕೊಳ್ಳಕ್ಕೆ ಅವನಿಗೆ ಕೃಷ್ಣ ಪರಮಾತ್ಮ ಉಂಟು. 2ನೇ ಇಡಿ ಆಗ್ತಾ ಇರಕ್ಕೆ ಹೋದ ಅಂದ್ರೆ ರುಕ್ಮಿಣಿ ಹತ್ತಿರ ಕೂತಿದ್ರು ಕೂಡ ಸ್ಪರ್ಶ ಮಾಡಬೇಕು ಅಂತ ಅವಳಿಗೆ ಒಂದು ಯೋಗ್ಯತೆ ಬರಲಿ, ಸ್ಪರ್ಶ ಮಾಡಲಿ. ಗಡ್ಡ ಹತ್ತಿರ ಕೂತಿದ್ರು ಕೂಡ ಮುಟ್ಲಕ್ಕೆ ಬಿಡಿಲಾರ್ದು. ಇಲ್ಲಿ ಭೀಮಸೇನ ದೇವರು 3ನೇ ಮೇಲೆ ಹುಡ್ತಾನೆ. ಅಮೃತ ಕಾಲಕೂಟ ವಿಷಯವಾಗಿರ್ತಕ್ಕಂಥದ್ದು ಬಂತು ಕ್ಷೀರ ಸಮುದ್ರ ಮತನ ಮಾಡ ವೇಳೆ. ಆಗ ರುದ್ರದೇವರು ಹೊರಗೋಯಿದ್ರು. ರುದ್ರದೇವರು ಓಡಿ ಬಂದ್ರು. ಆಗ ಕಾಲಕೂಟ ವಿಷಯ ಬಂದಿದೆ, ನಾನು ಸ್ವಲ್ಪ ಕುಡಿತೇನೆ ಅಂತ ವೇಳೆ. ಆಗ ಹೇಳಿರು, ನಿನ್ನಿಂದ ಬಿಡಿಲಾರ್ದಪ್ಪ, ಅದು ಕಲಿ ಇರ್ತಕ್ಕಂಥದ್ದು ಅಂತ ಹೇಳಿ ಅದನ್ನು ಉನ್ಮತ್ಯ, ಅದು ನಿಮಗೆ ತಾತ್ಪರ್ಯ ನಿರ್ಣಯದಲ್ಲಿ ನಾವು ಇದನ್ನು ಮೊದಲೇ ಹೇಳಿದ್ದಾನೆ. ಅದ್ರಲ್ಲಿರ್ತಕ್ಕಂಥ ಎಫೆಕ್ಟ್ ಇದ್ಬಿಟ್ಟು ಸ್ವಲ್ಪ ಕೊಟ್ಟವಳು ಮೂರ್ಛೆಗಳಾಗಿ ಬಿಟ್ಟುಬಿಟ್ರು. ಇದರ ಪ್ರಶ್ನೆ ಏನಂದರೆ, ಶಾಸ್ತ್ರದಲ್ಲಿ ಇದನ್ನು ಕೊಟ್ರೆ ಮೂರ್ಛೆಗೆ ಕಳೆದು ಬಿದ್ದುಡು ಆ ರುದ್ರದೇವರು ಎಂಬುದು ತಿಳಿದು ಕೊಟ್ರ ವಾಯುದೇವರು? ಇಲ್ಲ, ತಿಳಿದಂಗೆ ಕೊಟ್ರ. ತಿಳಿದು ಕೊಟ್ರು. ಯಾಕೆ ತಿಳಿದು ಕೊಟ್ರ? ಹತ್ತಿಲಿ ಅಜಿತ ನಾಮಕ ಪರಮಾತ್ಮ ನಿಂತಿದ್ದಾನ. ಅಜಿತ ನಾಮಕ ಪರಮಾತ್ಮ ಅಯ್ಯೋ ಕಳೆದು ಬಿದ್ದುಟ್ಯ ಅಂತ ಒಂದು ಸಾರಿ ನನ್ನ ಮಗನಿಗೆ ಬಂದು ದೇವರು ಸ್ಪರ್ಶ ಆಗಲಿ ಎಂಬುದಾಗಿ ಕೊಟ್ರು ಅಂತ. ಅದೇ ಪ್ರಕಾರವಾಗಿ ಇನ್ನೊಂದೇ ನೋಡ್ತಾನೆ, 4ನೇ ಸ್ಪರ್ಶ. ಇದು 3 ದೇವರ ಸ್ಪರ್ಶ. ಅದೇ ಮಾದಿರಿ ಭೀಮಸೇನ ದೇವರನ್ನ ಸ್ಪರ್ಶ ಮಾಡಬೇಕು ಅಂದ್ರು ಅದೇ ಮಾದಿರಿ. ಇದು ತುಂಬಾ ಮುಖ್ಯ. ಇವ ಇದ್ದ ನೋಡ್ರಿ, ಶಿಶುಪಾಲ ವಿಚಿತ್ರವಾಗಿ ಬೈತಾನ. ಶಿಶುಪಾಲ ವಿಚಿತ್ರವಾಗಿ ಬೈಯೋಣೆ, ಕೃಷ್ಣನ ಬೈಯೋಣೆ. ಭೀಮಸೇನ ದೇವರು ಬಂದು ಗದಾವನ್ನ ತಗೊಂಡು 4 ಸ್ಟೆಪ್ ಮುಂದೆ ಹೋಗ್ತಾರೆ. ಆಗ
ಇವರು ಭೀಷ್ಮಾಚಾರ್ಯರು ಕೈ ಹಿಡಿದು ಕೊಂಚ ನಿಲ್ಲಿಸಿ, ಭೀಮಸೇನ ನಿಂಗೆ ತಿಳಿಯೋದಿಲ್ಲ, ಹೀಗಿದ್ರೆ ಈ ಶಿಶುಪಾಲನ್ನ ಕೊಲ್ಲಲಿಕ್ಕೆ ಕೃಷ್ಣೇ ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾನ, ನೀ ಒಂದು ಮಾಡ್ಬೇಕಾದಿಲ್ಲ, ನಿಂಗೆ ಈ ವಿಷಯ ತಿಳಿಯೋದು, ಅದಕ್ಕಾರ ನೀ ಬಿಟ್ಟು ಬಿಡು ಅಂತ. ಈಗ ಈ ಭೀಷ್ಮಾಚಾರ್ಯರಿಗೆ ತಿಳಿದು ಭೀಮಸೇನ ದೇವರಿಗೆ ತಿಳಿದ. ಯಾಕೆ ಭೀಮಸೇನ ದೇವರು ಮುಂದೆ ಹೋದ್ರು ಅಂದ್ರೆ, ಆಗ ತಾನೆ ಇದರಲ್ಲಿ ಕೊನೆಯಲ್ಲಿ ಗಮನಿಸ್ರಿ, ಆಗ ತಾನೆ ಭೀಷ್ಮಾಚಾರ್ಯರಿಗೆ ಒಂದು ಚಾಸು ಮತ್ತು ಭೀಮಸೇನ ದೇವರ ಮೇಲೆ ಭಕ್ತಿಯಿಂದ ಅಂಕಲಾಪಿಂದ ಸ್ಪರ್ಶ ಮಾಡ್ಲಕ್ ಬರೋದು. ಅದಕ್ಕೆ ಕಾರಣ ಏನು ಅಂತಂದರೆ, ಭೀಷ್ಮಾಚಾರ್ಯರು ಇಲ್ಲಿ ಅಗ್ರ ಪೂಜೆ ಯಾರಿಗೆ ಮಾಡಬೇಕು ಅಂತಂದ್ರೆ ವೇಳೆ ಕೃಷ್ಣಗ ತಾನು ಅಗ್ರ ಪೂಜೆ ಮಾಡಬೇಕು ಎಂಬುದಾಗಿ ಹೇಳಿರು. ಅದಕ್ಕೋಸ್ಕರ ಅವರಿಗೆ ಮೆರಿಟು ಅಗ್ರ ಪೂಜೆ ಮಾಡಬೇಕು ಅಂತ ಅವಳೆ ಕೃಷ್ಣ ಗೋಪಾಲಕ ಅವನಿಗೆಲ್ಲ ಬ್ರಾಹ್ಮರಿಗೆ ಅಗ್ರ ಪೂಜೆ ಮಾಡಂತ ಹೇಳ ಅಲ್ಲ, ಕೃಷ್ಣ ಪರಮಾತ್ಮರಿಗೆ ತಾನು ಮಾಡ್ಬೇಕು, ವೇದವ್ಯಾಸ ದೇವರಿಗೆ ಮಾಡ್ಬೇಕು ಅಂದ್ರೆ ಡ್ಯೂಟಿ ಬಂದಿರ್ಲಾರ್ದು ಆ ಕೃಷ್ಣಗೆ ತಾನು ಅಗ್ರ ಪೂಜೆ ಮಾಡ್ಬೇಕು ಅಂತ ಹೇಳಿದ್ದಕ್ಕೆ ಬಹುಮಾನ ಮಾಡ್ಲಿಕ್ಕೋಸ್ಕರವಾಗಿ ಅವರಿಗೆ ಒಂದ್ಸಾರಿ ಕೈ ಮುಟ್ಲಿಕ್ಕೆ ಚಾನ್ಸ್ ಕೊಟ್ಟ. ಇದೆಲ್ಲ ಮರ್ತು ಹೋಗ್ಬೇಡ್ರಿ, ಸ್ಥಾನತಿರದೆ ಒಳಗೆ ಬರ್ತಕ್ಕಂಥ ವಿಷಯ. ಈಗ ಭೀಮಸೇನ ದೇವರು ಕೈ ಹಿಡಿದುಬಿಟ್ಟು ಏನ್ ಮಾಡಿರು ಹಾಗೆ ಕೇಳಿದ್ರೆ, ಅವ ದುರ್ಯೋಧನ ಇರ್ತಕ್ಕಂಥವ ಸ್ಟೀಲ್ ಈ ಬಾಕ್ಸಿಂಗ್ ಮಾಡೋರು ಒಂದು ಮಾಡಿಬಿಟ್ಟು ಅಂತ ಬರೀ ಒಂದು ಮೆತ್ತೆ ಮೇಲೆ ಗುದ್ದಾರು ಅಂತ ಬರೀ ಸ್ಟೀಲ್ ಬಂದು ಒಂದು ಭೀಮಸೇನ ದೇವರ ಮಾಡ್ಬಿಟ್ಟು ಅದನ್ನ ಗುದ್ದಿ ಗುದ್ದಿ ಮಾಡ್ತಾ ಇದ್ದ. ಆ ಬೊಂಬೆನ ಮುಂದೆ ಜರುಗಿಸಿರು. ಆ ಬೊಂಬೆನ ಜರುಗಿಸೋಣ ಅವನಿಗೆ ಕಣ್ಣು ತಿಳಿದಾಗ ಆ ಬೊಂಬೆನ ಕಟ್ಟಿಟ್ಟ ಏನ್ ಮಾಡಿದ, ಆ ಬೊಂಬೆನ ಮುರಿದುಟ. ಆ ಬೊಂಬೆನ ಮುರಿದುಟ್ರೆ ಒಂದು ತಮ್ಮನಿಗೆ ಆಶೀರ್ವಾದ ಮಾಡ್ತಕ್ಕಂಥ ಕ್ರಮ ಇದ್ದ ಮಾರಿ ಅಂತ ಅಲ್ಲಿರ್ತಕ್ಕಂಥ ಎಲ್ಲಾರಿಗೂ ತಿಳಿದು, ಇನ್ನು ಭೀಮಸೇನ ದೇವರಾಯ ಇನ್ನು ಧೃತರಾಷ್ಟ್ರನಿಗೆ ಪಾಂಡವರಾಜನ ಮಕ್ಕಳ ಮೇಲೆ ಇನ್ನು ಅಭಿಮಾನ ಬರಲ್ಲ ಎಂಬುದು ಎಲ್ಲರಿಗೂ ತಿಳಿದು ಹೋಯ್ತು ಎಂಬುದಾಗಿ ತಿಳ್ಕೊಂಡ್ರು. ಅದು ಕೃಷ್ಣ ಯಾಕೆ ಇದು ಮಾಡಿದ ಅಂತಂದ್ರೆ, ಇನ್ನು ಅವರ ಮನಸ್ಸಲ್ಲಿ ಕಲ್ಮಶ ಇದೆ ಎಂಬುದು ಹೊರಗೆ ಬರಬೇಕು ಎಂಬುದು ತೋರ್ಸಲಿಕ್ಕೋಸ್ಕರ ಮಾಡಿದ. ಭೀಮಸೇನ ದೇವರು ಹೋಗಿದ್ರು, ಅವ ಕಟ್ಟಿಟ್ಟಿದ್ದ ಅಂದ್ರೆ ಅವರ ಕೈ ತಾನು ಮುರಿದು ಇರಾದ ಹೊರತಾಗಿ ಭೀಮಸೇನ ದೇವರಿಗೆ ಒಂದು ಆಗಿರಲಾರ್ದು. ಇಷ್ಟು ಪ್ರಮೇಯವಾಗಿರ್ತಕ್ಕಂಥದ್ದು ಒಳಗಿದೆ. ಈ ಒಂದು ಭೀಮಸೇನ ದೇವರು ಮತ್ತು ಧೃತರಾಷ್ಟ್ರನಿಗೆ ನಮಸ್ಕಾರ ಮಾಡ್ಲಿಕ್ಕೆ ಹೋದವಳು ಬೇಡ, ಈ ಸ್ಪರ್ಶನ ಮರ್ತು ಹೋಗ್ಬೇಡ್ರಿ, ಕೃಷ್ಣ ಪರಮಾತ್ಮ ಯಾಕೆ ಮಾಡಿದ ಮರ್ತು ಹೋಗ್ಬೇಡ್ರಿ. ಇದಕ್ಕೆ ಆಮೇಲೆ ಗಾಂಧಾರಿ ಕೂತಿದ್ರು. ಗಾಂಧಾರಿ ವಿಷಯ ಹೇಗಿದೆ ಎಂಬುದು, ಗಾಂಧಾರಿ ಆಗಿರ್ತಕ್ಕಂಥ ಅವಳು ಇದರಲ್ಲಿ ಏತಮಾನದ್ಬಿಟ್ಟು ಇದೆ. ಗಾಂಧಾರಿ ಆಗಿರ್ತಕ್ಕಂಥದ್ದು ಮಾಡಿದ ತಪಸ್ಸು ಧೃತರಾಷ್ಟ್ರಿಗೆ ಮೇಲೆ ತಪಸ್ಸಾಗಿರ್ತಕ್ಕಂಥದ್ದು ಹೆಚ್ಚಾಯಿತು. ಅವಳು ಏನ್ ಮಾಡಿದ್ರು, ಮದುವೆ ಆಗೋಣ ನನಗೆ ಗಂಟೆ ಕಣ್ಣಿಲ್ಲ ಅಂತ ಹೇಳ್ಬಿಟ್ಟು ಅವಳೇ ಒಂದು ವಸ್ತ್ರವನ್ನ ಕಟ್ಟಿದ್ಲು. ಅವಳ ಹುಟ್ಟು ಕುರುಡಿಲ್ಲ ಅಂದ್ರೆ ಕೂಡ ಕುರುಡಾಗ್ತಾನೆ ಮಾಡ್ತಾ ಇದ್ರು. ಆಗ ಧರ್ಮರಾಜ ನಮಸ್ಕಾರ ಮಾಡಿದ. ಧರ್ಮರಾಜ ನಮಸ್ಕಾರ ಮಾಡೋಣೆ, ನೀವು ನೋಡ್ರಿ ಅಂದ್ರೆ ತಸ್ಯಾಹ ಕ್ರೋಧ ಅಗ್ನಿ ನಿರ್ದಗ್ಧನಃ. ಇನ್ನೂರ 14ನೇ ಶ್ಲೋಕ. ಆಗ ಆ ಕ್ರೋಧ ಕೋಪ ಇದ್ದ ಕಾರಣ ಮೆಲ್ಲಗೆ ಆ ಗುಡ್ಡೆಯಿಂದ ತೆಗೆದು ಕಣ್ಣಿಂದ ತೆಗೆದು ಧರ್ಮರಾಜನ ಕಾಲಿನ ನೋಡಿದ್ರು. ಕಾಲು ನೋಡೋಣೆ ಅಲ್ಲಿರ್ತಕ್ಕಂಥ ಕ್ರೋಧ ಅಗ್ನಿ ಆಗಿರ್ತಕ್ಕಂಥದ್ದು ಅವನ ಕಲ್ಲಿಂದ ಬಂದು ಧರ್ಮರಾಜನ ಕಾಲ ಆಗ್ತಕ್ಕಂಥದ್ದು ಸುಟ್ಟೋಯ್ತು. ಇನ್ನು ಬಳಿ ಬಂದು ಆ ಕಲಿ ಪ್ರವೇಶವಾಗಿರ್ತಕ್ಕಂಥದ್ದು ಹೊರಡಲ್ಲ. ಈ ಪ್ರಕಾರ ಇದನ್ನ ಯಾಕೆ ವೇದವ್ಯಾಸರು ಮಾಡಿರುವ ಅಂತಂದ್ರೆ, ಅವಳಿಗೆ ಬಂದು ಸ್ವರೂಪದಲ್ಲಿ ಇರ್ತಕ್ಕಂಥದ್ದು ಕಡಿಮೆ ಆಗಬೇಕು ಎಂಬುದಕ್ಕೋಸ್ಕರವಾಗಿ ಮಾಡಿರು. ಆಗ ಭೀಮಸೇನ ದೇವರು ನಮಸ್ಕಾರ ಮಾಡಬೇಳೆ, ಇದನ್ನ ನಾನು ಪಾಠ ಹೇಳಬೇಳೆ. ನಮ್ಮ ಶಿಷ್ಯರಾಗಿರ್ತಕ್ಕಂಥವರು ಮನೆಗೆ ಹುಟ್ಟು ಬಂದ್ಬಿಟ್ಟು ತಿರುಗಿ ನಮಸ್ಕಾರ ಮಾಡಿ ಕೇಳಿರು. ಅದಕ್ಕೆ ನನ್ನ ಪುಸ್ತಕದಲ್ಲಿ ನೋಡಿದೆ ಅಂದ್ರೆ ದಯಮಾಡಿ 233 134 ಎರಡು ಪಕ್ಕ ಬರೆದಿರುವೆ. ಗಾಂಧಾರಿ ಹೇಳಿರು ಮೊದಲು, ಎರಡು 3 ಪಾಯಿಂಟ್ ಹೇಳಿದ್ರು. ಭೀಮಸೇನ ನೀ ಬಂದು ದುರ್ಯೋಧನನ್ನ ಅನ್ಯಾಯವಾಗಿ ಕೊಂದುಬಿಟ್ಟಿದ್ರು, ನೀ ಕೊಂದದ್ದೇನು ಸರಿ ರೈಟ್, ಆಮೇಲೆ ನೋಡ್ತೀವಣ, ಮೊದಲು ಯಥಾವಿಧ ಪ್ರಕಾರವಾಗಿ ನೀ ಕೊಲ್ಲಲ್ಲ ಹಾಗಿದ್ರು. ಆಗ
ಯಥಾಯುದ್ಧ ಪ್ರಕಾರವಾಗಿ ತನ್ಬುದ್ಧಿದ್ದಾನೆ ಅಂತೇಳಿ ಸಮುಚಿತ ದೇಶ ವೃತ್ತಿತ್ವ ಬಗ್ಗೆ ಹೇಳಿದ್ದಾರೆ ಪಾಠದಲ್ಲಿ. ಉಚಿತ ದೇಶದಲ್ಲಿ ಬಿಡಿದ್ರೆ ಅಲ್ಲೂ ವೈಬ್ರೇಷನ್ ಅವಳದು ಅಂತೇಳಿ ನಾನು ಬಿಡದ್ದು ಎದೆಗೆ ಕೆಳಗೆ ಹಿಪ್ಸಿ ಕೆಳಗೆ ಬಿಡಿಲ್ಲ. ಹಿಪ್ಸಿಲ್ ಬಿಡದ ಕಾರಣ ದೊಡ್ಡ ಸೀಳೋಯ್ತು. ಆದ ಕಾರಣ ನನ್ನ ಮಾತಿನೂ ಕಾಪಾಡಿದೆ, ಯಥಾಯುದ್ಧ ಪ್ರಕಾರವಾಗಿ ಮಾಡಿದ್ದೇನೆ ಅಂತ ಹೇಳೋಣ. ಅದು ಸರಿ. ಆದರೆ ನೀವೊಂದು ಮನುಷ್ಯ, ನೀವೊಂದು ಧೃತರಾಷ್ಟ್ರನ ದುರ್ಶಾಸನ ನಿರ್ಮಾಣ ಮಾಡಿದಿಲ್ಲ, ಅದು ಸರಿಯಾ? ಹಾಗೆ ಅಂತಂದ್ರೆ ಇದೆಲ್ಲ ನೋಡ್ಲಾಂಗೆ ನಿರ್ಣಯ ನೋಡ್ಲಾಂಗೆ ಪುರಾಣ ಮಾಡಿದೆ ಅಂತಲ್ಲ, ಭಾಗವತದಲ್ಲಿ ಪುಸ್ತಕ ಪ್ರಿಂಟ್ ಆಗಿದೆ ತಮಿಳಿ. ಅಷ್ಟು ತಪ್ಪು ಹಾಗೆ ಹೇಳಿರು. ಆ ಬಾಣ ಮಾಡಾಕೆ ಆಕ್ಟ್ ಮಾಡಿದ ಹೊರತಾಗಿ ಅಲ್ಲಿ ಕೂಡ ಆ ನಿಗ್ರಹ ಇರ್ತಕ್ಕಂಥದ್ದು ತಾಕಲ್ಲ ಎಂಬುದಾಗಿ 2 ಶ್ಲೋಕದಲ್ಲಿ ಹೇಳಿರು. ಅದಕ್ಕೆ ಆಮೇಲೆ ಹೇಳಿರು, ಎಲ್ಲ ಒಪ್ಪುತ್ತೇನೆ, ಈಗ ನನ್ನ ನೋಡು, ನನ್ನ ಗಂಟನ್ನು ನೋಡು, ನಾನು ನಿಮಗೆ ದೊಡ್ಡಪ್ಪ ದೊಡ್ಡಮ್ಮ, ವಯಸ್ಸಾದವರು, ಕಣ್ಣು ತಿಳಿಯದವರು, ನಂಗೂ ಕಣ್ಣು ತಿಳಿಯಲಾಗಿದೆ. ಹೀಗಿರವಳೆ ಅವಳೇನಾಯ್ತು, ಮದುವೆ ಹಿಡಿದು ಗುಡ್ಡ ಕಟ್ಟಿದ ಕಾರಣ ಆ ಆಯುಷ್ಣು ಹೋಗ್ಬಿಡ್ತವಳಿಗೆ ಅಂತ ಮರೆಯಿದ್ದು. ಹಾಗಿರವಳೆ ನಮ್ಮ ಕೊನೆಯ ಕಾಲದಲ್ಲಿ ಒಂದು ಮಗನಾರನೇ ಉಳಿಸಿರಬಹುದಲ್ಲ. ಅವಳು ಹೇಳಿದ್ದು, 100 ಮಕ್ಕಳಿದ್ದಾರೆ, ನೀನು ದುರ್ಯೋಧನನ ಕೊಂದದ್ದು ಸರಿ, ದುಶಾಸನ ಕೊಂದದ್ದು ಸರಿ, ಇನ್ನು ಎಲ್ಲಾರನ್ನೂ ಕೊಂದದ್ದು ಸರಿ, ಅಟ್ಲೀಸ್ಟ್ 1 ಬಾಯ್ ಔಟ್ ಆಫ್ 1 ಬಾಯ್ ನೀವು ಕೊಂದಿರುವುದಿಲ್ಲ. ಹಾಗೆ ಅಂತ ಹೇಳುವ ಕಾಲದಲ್ಲಿ ಬಿಂಬಿಸಿದ ದೇವರು ಹೇಳೋಣೆ, ತಮ್ಮರಿ ಏಕೋ ಅಭಿ, ಏನು ಅಂದ್ರೆ ಅಪರಾಧಿ. 229 230ನೇ ಶ್ಲೋಕ. ಆಗ ಒಂದು ಮಾತಾಡ್ತಾರೆ, ನಿನ್ನ ಮಕ್ಕಳಾಗಿರ್ತಕ್ಕಂಥವ್ರು 100 ಜನದಲ್ಲಿ ಯಾರು ಒಬ್ಬರು ಅಪರಾಧ ಮಾಡಲಾಗಿದ್ದರು ಅಂತಂದ್ರೆ ನಾವನ್ನು ಬಿಟ್ಟಿರುವೆ ಅಂತೇಳವಳೆ. ಅಪರಾಧ ಯಾರಿಗೆ ಅಂತಂದ್ರೆ ಅದ್ ಹೇಳ್ತಾರೆ ನೋಡ್ರಿ, ಅಪರಾಧ ಯಾರು ಅಂತಂದ್ರೆ ಎಲ್ಲಾರು ನಮ್ಮ ಗುರುವಾಗಿರ್ತಕ್ಕಂಥ ಸಾಕ್ಷಾತ್ ಜಗನ್ಮಾಧಿಕರ್ತಾವ ಇರ್ತಕ್ಕಂಥ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಮತ್ತು ಬರುವ ಕಾಲದಲ್ಲಿ ಏನ್ ಮಾಡಿರುವಂದ್ರೆ ಅವರೆಲ್ಲರೂ ಕೃಷ್ಣ ಪರಮಾತ್ಮನ ಕಟ್ಟಿ ಆಗ್ಬೇಕು ಅಂತೇಳಿ ನಿನ್ನ ಮಕ್ಕಳಾಗಿರ್ತಕ್ಕಂಥವರು ಮತ್ತು ಹಗ್ಗ ತರವಳೆ 100 ಜನ ಒಬ್ಬರಾರು ಹಗ್ಗಕ್ಕೆ ಅಪರಾಧ ಹೇಳಲ್ಲ. 100 ಜನ ಹಗ್ಗವಾಗಿರ್ತಕ್ಕಂಥದ್ದು ತಗೊಂಡ್ ಬರ್ಬೇಕು ನೋಡಿ ಅವಮಾನವಾಗಿರ್ತಕ್ಕಂಥದ್ದು ಮಾಡಿರು. ಅದಕ್ಕೆ ಆಮೇಲೆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಆಗ ತೂಷ್ಣಿ ಅಲ್ಲಿದೆ ನೋಡಲ್ಲ ಪಾಂಡವ ಆಗ ಒಂದು ಧೃತರಾಷ್ಟ್ರ ನಿನ್ನ ಗಂಟೆಗೆ ನ್ಯಾಯ ಇಲ್ಲವಳೆ, ಆ ನ್ಯಾಯವಾಗಿರ್ತಕ್ಕಂಥದ್ದು ಕಿವಿದು ಬೀಳಬಾರದು ಅಂತ ಹೇಳಿ ಸದ್ದ ಹಾಕಿರು. ಕಿರೀಟಿರು ಸಭಾ ಬಿಟ್ಟು ಹೋದ್ರು, ಸಭಾ ಒಳಗೆ ಬಂದ್ರು, ಇಂಥ ಬಾರಿ ಮಾಡಿ ಗಲಾಟೆ ಮಾಡಿರು. ಯಾರು ಒಬ್ಬರಾರು ಕೃಷ್ಣ ಪರಮಾತ್ಮನಿಗೆ ಒಂದು ಮರ್ಯಾದೆ ಮರ್ಯಾದೆ ಮಾಡಬೇಕಾದಿಲ್ಲ. ಅವು ಮರ್ಯಾದೆ ಮಾಡ್ಲಾಗಿದ್ರು ಅಂದ್ರೆ ಅವರು ಉಳಿಸಿರುವೆ. ಆದ ಕಾರಣ ನಾನು ಬಂದು ನನ್ನ ಧರ್ಮವಾಗಿರ್ತಕ್ಕಂಥದ್ದಕ್ಕೆ ವೈಷ್ಣವ ದ್ವೇಷಿಯಿಂದ ಸಂಹಾರ ಮಾಡಬೇಕು ಅಂತಿರುವ ಪ್ರಯತ್ನ ನಾ ಮಾಡಲ್ಲಪ್ಪ. ಆದ ಕಾರಣ ನಾವು ಅಜ್ಜ ಪಾಂಡವರಾಗಿರ್ತಕ್ಕಂಥ ಪಾಂಡವರಾಗಿ ಹೋದ ಕೂಸಾಯಿ ಬಂದ ಅನ್ಬಿಡುದು. ಹೀಗೆ ತಿರುವರಿಯಲು ನಿನ್ನ ಮಕ್ಕಳು ನಮಗೆ ಉಪದ್ರ ಕೊಟ್ಟಿದ್ರು, ನಮ್ಮ ತಾಯಿ ಉಪದ್ರ ಕೊಟ್ಟಿದ್ರು, ಅದ್ರಲ್ಲಿ ಒಂದು ಮಾತು ಹೇಳಿದವರಲ್ಲ. ಯೋಚನೆ ಮಾಡಿ ನೋಡ್ರಿ, ಬೇರೆ ಒಬ್ಬರ ಇದ್ರೆ ನಿನ್ನ ಮಗ ಹೀಗ್ ಮಾಡಿದ, ನನ್ನ ಹೆಂಡತಿಗೆ ಹೇಗ್ ಮಾಡಿದ, ನನ್ನ ತಮ್ಮನ ಹೇಗ್ ಮಾಡಿದ, ನನ್ನ ಮೇಲೆ ಹೇಗ್ ಮಾಡಿದ ಅಂತ ಅವರು ಹೇಳ್ಬೇಕು ಅಂದ್ರೆ ಅರ್ಧ ಭಾರತ ಪೂರ ಹೇಳಿರ್ಬೋದು. ಮುಂದೆ ಹೇಳಲ್ಲ, 2 ಪಾಯಿಂಟ್ ತಾನು ಹೇಳಿದ್ರು. 2 ವೇಳೆಯು ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವನಿಗೆ ಇದು ಯಾಕೆ ನಿಮಗೆ ಹೇಳ್ತಾರೆ ಅಂದ್ರೆ, ಈ ಭೀಮಸೇನ ದೇವರ ನಡತೆ ಮಾತು ಇದನ್ನು ನೋಡಿದ್ದಾನೆ. ಸುಧಾವಲ್ಲಿ ನಾನು 30 ವರ್ಷಕ್ಕೆ ಮುಂಚೆ ಮಾಡಿದ ಉಪನ್ಯಾಸ ಈಗ ನಿಮ್ಮ ಮುಂದೆ ಹೇಳ್ತಾರೆ. ಅರ್ಥ ಆಯ್ತಲ್ಲ? 55ನೇ ವಯಸ್ಸಲ್ಲಿ ಮಾಡಿದ್ದು, ಈಗ 75 ದಾಟುಬಿಟ್ಟು. ಅರ್ಥ ಆಯ್ತಲ್ಲ? ಸ್ವಾತ್ಮಾತ್ಮೆ ಸಮಸ್ತುಭ್ಯ ಅನೇಕ ಗುಣಾಧಿಕ ಅಂತ ಮಾಡಿದ್ದಾರಲ್ಲ. ಆದ ಕಾರಣ ತನ್ನ ಮೇಲೆ ಇರ್ತಕ್ಕಂಥ ಅಭಿಮಾನದ ಮೇಲೆ, ತನ್ನ ಹೆಂಡತಿ ಮಕ್ಕಳ ಮೇಲೆ ಇರ್ತಕ್ಕಂಥ ಅಭಿಮಾನದ ಮೇಲೆ ಮತ್ತು ತನಗೆ ಬೇಕಾದ ಪದಾರ್ಥಗಳ ಮೇಲೆ ಇರ್ತಕ್ಕಂಥ ಅಭಿಮಾನದ ಮೇಲೆ ಹೆಚ್ಚಾಗಿರ್ತಕ್ಕಂಥ ಅಭಿಮಾನ ಭಕ್ತಿಯಾಗಿರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ತಾನೆ ಭಕ್ತಿಯ ಲಕ್ಷಣ. ಅದು ಏಕಾಂತ ಭಕ್ತರಾಗಿರ್ತಕ್ಕಂಥ ಭೀಮಸೇನ ದೇವರು ಅಂತೇಳಿ ಅವರು ಇವ್ರ ಮುಂದೆ ಹೇಳಿರ್ತಕ್ಕಂಥದ್ದು ಇದ್ರೆ ಈ ಪ್ರಕಾರವಾಗಿರ್ತಕ್ಕಂಥದ್ದು ಹೇಳೋಣ. ಅವನಿಗೆ ಏನಾಯ್ತು ಅಂದ್ರೆ ಒಳ್ಳೆಯವಳಾಗಿರ್ತಕ್ಕಂಥವಳು, ಆದ ಕಾರಣ ಕೋಪವಾಗಿರ್ತಕ್ಕಂಥ
ಒಬ್ಬರ ಮೇಲೆ ತಿರುಗೋಯ್ತು. ಭೀಮಸೇನ ಏನಿದ್ದು ಸರಿ ಅಂತ ಹೇಳ್ಬಿಟ್ಟು ಕೋಪವನ್ನು ಕೃಷ್ಣನ ಮೇಲೆ ತಿರುಗೋಯ್ತು. ಅದು ಕೃಷ್ಣನ ಮೇಲೆ ಕೋಪ ಬರಲಿ ಎಂದು ಇದ್ದಾರೆ ವೇದವ್ಯಾಸ ದೇವರು ಮಾಡಿದ್ರು. ಇಲ್ಲಿದ್ದಾರೆ ಯಜಮಾನನಿಗೆ ಎಲ್ಲಾ ಪಾಂಡವರ ಇರ್ತಕ್ಕಂಥವರು ಕೃಷ್ಣ ಪರಮಾತ್ಮ ವೇದವ್ಯಾಸ ದೇವರು ಧೃತರಾಷ್ಟ್ರ ವಿದುರ ಕುಂತಿ ಇವರು ಎಲ್ಲರೂ ಸೇರಿಕೊಂಡು ಗಾಂಧಾರಿ ಎಲ್ಲರೂ ಸೇರಿಕೊಂಡು ಈಗ ಇದಕ್ಕೆ ಬಂದರು. ಸೇರಿ ಅಲ್ಲಿ ಕುರುಕ್ಷೇತ್ರಕ್ಕೆ ಬಂದರು. ಕುರುಕ್ಷೇತ್ರಕ್ಕೆ ಬರುವುದೇ ಇಲ್ಲಿ ಏನ್ ಮಾಡಿದ್ರು ಅಂದ್ರೆ ವೇದವ್ಯಾಸ ದೇವರು ಜಾತಂತೆ ಪಾಂಡವರ ಕ್ಷಾರ್ಥಂ ಶಿಖರಿಸುವ ಆಗ ಈ ಗಾಂಧಾರಿ ಆಗಿರ್ತಕ್ಕಂಥವರಿಗೆ ಕಣ್ಪಾರ್ವೆಯಲ್ಲೇ ಇದ್ರು. ಧೃತರಾಷ್ಟ್ರ ಕಣ್ಪಾರ್ವೆಯಲ್ಲೇ ಇದ್ರು. ಒಂದು ಅನುಗ್ರಹ ಮಾಡಿ ದಿವ್ಯ ಚಕ್ಷುಷ ಇರ್ತಕ್ಕಂಥದ್ದು ಕೊಟ್ಟರು. ಆ ಕಣ್ಪಾರ್ವೆಯಿಂದ ಎಲ್ಲರೂ ಅವ್ರನ್ನೆಲ್ಲ ನೋಡಿರು. ನೋಡಿ ನೋಡೋಣ ಏನಾಯ್ತು ಅಂದ್ರೆ ಗಾಂಧಾರಿ ಆಗಿರ್ತಕ್ಕಂಥವಳಿಗೆ ತುಂಬಾ ಕೋಪ ಆಗಿರ್ತಕ್ಕಂಥದ್ದು ಬಂದು ಕೃಷ್ಣ ಇದಷ್ಟು ಆದ್ದು ನಿನ್ನಿಂದ ತಾನೆ ಹಾಗೆಂದೇಳಿ ಏನ್ ಮಾಡಿದ್ರೆ ಕೃಷ್ಣ ಪರಮಾತ್ಮಗೆ ಶಾಪ ಕೊಟ್ಟರು. ನಿನ್ನ ಯಾರು ವಂಶವೇ ನಿರ್ಮೂಲವಾಗ್ಲಿ. ಹೇಗೆ ನಮ್ಮ ವಂಶವಾಗಿರ್ತಕ್ಕಂಥ ನಿರ್ಮೂಲವಾಯಿತು. ಯತ್ಕೃತಮ್ಮ ಆದಕಾರ ತತ್ತವ ಕುಲಂ ನಮ್ಮ ಯಾವುದು ನಮ್ಮ ಕುಲಕ್ಕೆ ನಾಶ ಆಯಿತು ಅದೇ ಪ್ರಕಾರವಾಗಿ ನಿನ್ನ ಕುಲವಾಗಿರ್ತಕ್ಕಂಥದ್ದು ನಾಶ ಆಗಲಿ ಎಂಬುದಾಗಿ ಕೊಟ್ಟರು. ಅದಕ್ಕೆ ಕೃಷ್ಣ ಪರಮಾತ್ಮ ಸುಮ್ಮನಿಂದ ನಾಶ ಆಗಲಿ ಎಂಬುದಕ್ಕೆ ನಾಶ ಆಗ್ಲಾಕ ಹೋಗಲಿ ಅಂತ ಒಂದು ಕೌಂಟರ್ ಹಾಡಲ್ಲ. ಅದಕ್ಕೆ ಎರಡು ಕಾರಣ ಇದಕ್ಕೆ ಅಂದ್ರೆ ಯಾದವರ ಇರ್ತಕ್ಕಂಥವ್ರು ಮತ್ತವರು ಅವ್ರ ಕೆಲಸವಾಗಿರ್ತಕ್ಕಂಥದ್ದು ಮುಗಿದೋಯ್ತು. ಅವರೆಲ್ಲ ಇನ್ನು ಮತ್ತವರು ಯಾದವರೆಲ್ಲ ದೇವತೆಗಳು ದೇವಾಂಶರಾಗಿರ್ತಕ್ಕಂಥವರು ಮೆತ್ತವರು ಅವರೆಲ್ಲ ಹೋಗ್ಬೇಕು ಕಾಲ ಮುಗಿದೋಯ್ತು. ಅದಕ್ಕೆ ಅದು ಯಾದವರ ಇರ್ತಕ್ಕಂಥವ್ರು ನೋಡಿದ್ದೆ ಇನ್ನು ಅಂಕಲ್ ಆಡಿಯೋ ಸ್ವಲ್ಪ ಬಂದು ಮ್ಯೂಟ್ ಆಗ್ಬಿಟ್ಟದೆ ಅಂಕಲ್ ನಿಮ್ದು. ಸ್ವಲ್ಪ ನೋಡಿ ಕಮಲಾನ್ ನೋಡ್ಲಿಕ್ಕೆ ಹೇಳಿ. ಇಸ್ ಆಡಿಯೋ ಇಸ್ ಮೈಕ್ ಅದು ಬ್ಲಾಕ್ ಆಗಿದೆ ನೋಡು. ಇಲ್ಲ ಸರಿ ಇದೆ, ನಂದು ಕೇಳಿಸ್ತಾ ಇದೆ. ಇವಾಗ ಇಟ್ಸ್ ಫೈನ್. ಯಾ ಇವಾಗ ಕೇಳಿಸ್ತಾ ಇತ್ತು. ಶಾಪ ಕೊಟ್ಟದ್ದು ಇಲ್ಲಿ ಬರುತ್ತದೆ. ಅವಳಿಗೆ ಹೆಚ್ಚು ಬರ್ತಾ ಇದೆ. ಏನಕ್ಕೆ ಒಟ್ಟು ಕೆಳಗಡೆ ಇದು ಬಿಟ್ಟು ನೋಡಿ ಪಟ್ಟ ಕೆಲಸ ಅಂತ ಕೃಷ್ಣ ಪರಮಾತ್ಮ ವೇದವ್ಯಾಸರು ಯಾವ ಕೆಲಸ ಕೊಟ್ಟಿರು ಅದು ಇನ್ನೊಬ್ಬ ಉಪಕಾರ ಅಂತಾನೆ ಅವ್ರಿಗೆ ಸ್ವಾರ್ಥ ಇರಲಾರ್ದು. ಅದಕ್ಕೆ ಕೃಷ್ಣ ಪರಮಾತ್ಮ ಈ ಶಾಪ ಕೊಟ್ಟರು ಕೊಡಿ ಶಾಪವನ್ನು ಶಾಪ ಮಾಡಿ ತಡೆಕೊಳ್ಳಕ್ಕೆ ಬೇರೆ ನ್ಯೂಟ್ರಲೈಸ್ ಮಾಡಕ್ಕೆ ಶಕ್ತಿ ಇದ್ರು ಕೂಡ ಮಾಡಲಾಗಿರ್ತಕ್ಕಂಥದಕ್ಕೆ ಕಾರಣ ಎರಡು. ಒಂದು ಅಂದರೆ ಯಾದವರ ಮತ್ತೆ ಕೆಲಸ ಮುಗಿದೋಯ್ತು, ಅವರವರ ಲೋಕಕ್ಕೆ ಅವರು ತಿರುಗಿ ಹೋಗ್ಬೇಕು. ಎರಡನೇದು ಇವಳಿಗೆ ಗಾಂಧಾರಿಯ ಇರ್ತಕ್ಕಂಥ ತಪಸ್ಸ ಇರ್ತಕ್ಕಂಥದ್ದು ಕಡಿಮೆಯಾಗಿ ಅವಳು ಸ್ವಭಾವದಲ್ಲಿ ಧೃತರಾಷ್ಟ್ರನಿಗಿಂತ ಕಡಿಮೆ ಇದ್ದಿರುತ್ತಾನೆ. ಇಬ್ಬರು ಬಂದು ಅವಾಗ ಧರ್ಮರಾಜನಾಗಿ ಅವ ಸ್ವರೂಪಕ್ಕೆ ಹೋಗವಳೆ, ಇವಳು ಸ್ವರೂಪಕ್ಕೆ ಹೋಗಲು ಮುಡಿಯಾದು ಎಂಬುದಾಗಿರ್ತಕ್ಕಂಥದ್ದು ಈ ಪ್ರಕಾರವಾಗಿರ್ತಕ್ಕಂಥದ್ದು ಎಲ್ಲ ತಿಳ್ಕೊಂಡು ಈಗ ಏನ್ ಮಾಡಿದ್ರು ಕುಂತಿ ಪಾಂಡವರಾಗಿರ್ತಕ್ಕಂಥವರು ಎಲ್ಲ ಅಲ್ಲಿ ಇರ್ತಕ್ಕಂಥವರಿಗೆಲ್ಲ ಕರ್ಣನ ಒಂದೇ ಒಂದು ವಿಷಯ ಬೇಡ ಧರ್ಮೋದಕವಾಗಿರ್ತಕ್ಕಂಥದ್ದು ಕುಂತಿ ಮತ್ತು ಅಲ್ಲಿ ಕರ್ಣ ಬಿದ್ದಿದ್ದಾನ. ಕರ್ಣನಿಗೆ ಧರ್ಮೋದಕವಾಗಿರ್ತಕ್ಕಂಥದ್ದು ಕೊಡ್ತಾಳೆ. ಆಗ ಧರ್ಮರಾಜ ಕೊಡ್ತಾನ. ಕರ್ಣನ ಇರ್ತಕ್ಕಂಥವ ನಮ್ಗೆ ಸಿದ್ಧವ ಅವನಿಗೂ ಧರ್ಮೋದಕವಾಗಿರ್ತಕ್ಕಂಥ ಕೊಡ್ತಾನೆ ಅಂದ್ರೆ ಆಗ ತಾನೇ ಧರ್ಮರಾಜ ತಿಳಿಯೋದು. ಅದುವರೆಗೆ ತಿಳಿದು ಇಲ್ಲಪ್ಪ ಇವತ್ತಾನೆ ನಮಗೆ ಮೊದಲು ಹುಟ್ಟಿದ ಮಗ ನಿನಗೆ ನಿನಗಣ್ಣ ಹಾಗೆ ಹೇಳೋಣ. ಧರ್ಮರಾಜನ ಇರ್ತಕ್ಕಂಥವ್ರಿಗೆ ತುಂಬಾ ಅನ್ವೇಷಣೆ ಆಗತ್ತೆ. ಇಂಥ ಒಳ್ಳೆ ಒಂದು ವೀರ ಕರ್ಣನ ಇರ್ತಕ್ಕಂಥ ನಮಗಣ್ಣ ದಿನ ನಮಗೆ ಮರಿಚೂಟಿ ಅಂತ ಹೇಳಿ ಒಂದು ಶಾಪ
ಶಾಪ ಕೊಡ್ತಾನ. ಯಾರಿಗೆ? ಕುಂತಿಗೊಂದು ತಾಯಿಗೊಂದು ಶಾಪ ಕೊಡ್ತಾನ. ಏನಂದ್ರೆ ಸಶಾಪ ಸರ್ವನಾರೇಣ ಮುಖ್ಯ ಈ ದಿನ ತಿಷ್ಟತು. ಹೆಂಗಸಿನ ಬಾಯಿಲಿ ರಹಸ್ಯವಾಗಿರ್ತಕ್ಕಂಥದ್ದು ನಿಲ್ಲಾಕ ಹೋಗಲಿ ಅಂತ. ಅದಕ್ಕಾರ ಏದಾದ್ರು ಒಂದು ರಹಸ್ಯವಾಗಿರ್ತಕ್ಕಂಥದ್ದು ಹೆಂಗಸಿನ ಬಾಯಿಲಿ ಹೇಳಿದ್ರೆ ಅದು ಹೊಟ್ಟಾಗದು. ಅವ ನಾ ಯಾರತ್ರ ಹೇಳಲ್ಲ ಅಂತೇಳಿ ಒಬ್ಬೊಬ್ಬರ ಹತ್ರ ಹೇಳ್ತಕ್ಕಂಥ ಸ್ವಭಾವ ಬಂದ್ಬಿಡೋದು. ಅದು ಧರ್ಮರಾಜ ಕೊಟ್ಟ ಶಾಪವಾಗಿರ್ತಕ್ಕಂಥದ್ದು. ಅದಕ್ಕಾರ ಧರ್ಮರಾಜ ಇದು ಕರ್ಣ ಇರ್ತಕ್ಕಂಥವ ನಮ್ಮ ಅಣ್ಣ ಅವನ್ನೇ ನಾವು ಕೊಂದುಬಿಟ್ರು ಎಂಬುದಾಗಿ ಪಶ್ಚಾತ್ತಾಪ ಕೊಡ್ತಾನ. ಆಗ ಒಂದು ಕೃಷ್ಣ ಪರಮಾತ್ಮ ಮತ್ತು ನಾರದರು ಅವರೆಲ್ಲ ಬಂದು ನೀರಿಗಸನವಾಗಿರ್ತಕ್ಕಂಥದ್ದು ಬಡಬೇಡಪ್ಪ, ಇದೆಲ್ಲ ಸರಿಯಾಗಿ ಧರ್ಮ ಪ್ರಕಾರವಾಗಿ ನನ್ನಂತೆ ಅದು ಅವನು ಕರ್ಣ ಇರ್ತಕ್ಕಂಥವ ಸಾಕ್ಷಾತ್ ಅಲ್ಲ, ಅವ ಸಾಕ್ಷಾತ್ ಸೂರ್ಯನ ಇರ್ತಕ್ಕಂಥವ. ಆದ ಕಾರಣ ಅವನಲ್ಲಿ ಒಂದು ಅಸುರನ ಇರ್ತಕ್ಕಂಥವ ಇದ್ದು ಈ ಪ್ರಕಾರವಾಗಿ ನನ್ನಂತೆ ಸಹಸ್ರವರ್ಮ ಪರುಷ. ಅದಕ್ಕಿದ್ರೆ ವಾಲಿ ಮಾರಣ ದೋಷ ಪದಾರ್ಥ ಅವನು ಇದ್ದಾನ. ಅವ ಕರ್ಣ ಒಳ್ಳೆಯವ, ಅವ ಬಂದು ಒಳ್ಳೆ ಗತಿದ್ದಾನ ಹೊಂದಿದ್ದಾನ. ನೀವು ಸಿಟ್ಕೊಡ್ಬೇಡ ಅಂತ ಹೇಳೋನೆ ಎಲ್ಲರೂ ಸೇರಿಕೊಂಡು ಧರ್ಮರಾಜನ ಇರ್ತಕ್ಕಂಥ ಅವನು ಕೂಡ ಸೇರಿಕೊಂಡು ಹಸ್ತಿನಾಪುರಕ್ಕೆ ಬಂದು ಅವನಿಗೆ ಪಟ್ಟಾಭಿಷೇಕವಾಗಿರ್ತಕ್ಕಂಥದ್ದು ಆಗತ್ತೆ ಎಂಬುದು 246ನೇ ಶ್ಲೋಕದಲ್ಲಿ ಮುಗಿಯ ವೇಳೆ ಮನು ಶಾಂತಿ ಬರುವ ಪದ ಮುಗಿತೆ. ಭಾರತದಲ್ಲಿ ಶಾಂತಿ ಬರುವ ಪದ ದೊಡ್ಡ ಪರ್ವ, ಶಾಂತಿ ಬರುವ ಇರ್ತಕ್ಕಂಥದ್ದು ಮುಗಿಯುತ್ತೆ. ಇಲ್ಲಿ ಮಂತ್ರಾಲಯ ಪ್ರಭುಗಳು ಶಲ್ಯೇ ಧರ್ಮಸುತಾನ್ಯತೆ ಕುರುಬಲೆ ಪಾರ್ಥೈ ಸಮಸ್ತೆ ಹತೆ ಭೀಮೇನ ಅನುಜ ಸಂಯುತೆ ವಿನಿಯತೆ ದುರ್ಯೋಧನೆ ದ್ರೌಡಿನ ಸುಪ್ತಾನಾಂ ನಿಧಮೇ ಕೃತೆ ನಿಷಿಧತೋ ಮುಕ್ತ್ವಾ ವಿಧೇರಸ್ತ್ರತಃ ಪಾರ್ಥಾನ್ನೇ ರಾಜ್ಯಮಿತಾಂಶ ತತ್ಸುತಸುತಂ ಯುವಪಾತ್ ಸಹ ಸನೋವ್ಯಾತ್ ಹರಿಹಿ ಎಂಬುದಾಗಿರ್ತಕ್ಕಂಥದ್ದು 26ನೇ ಶ್ಲೋಕ ಬ್ರಾಹ್ಮಣ. ನಾನು ಇವಾಗ ಹೇಳಿದ್ದೆ ಇದು 28ನೇ ಶ್ಲೋಕ. 26ನೇ ಶ್ಲೋಕ ಬ್ರಾಹ್ಮಣ ನೀವು ಹೇಳಿದ್ದಾರೆ. ನನ್ನ ಹೆಸರು ನಿಮ್ಮ ಹತ್ರ ಹೇಳ್ತಾನೆ. 5 ಜನನ್ನ ಕೇಳಿದ್ದಾರೆ, ಇನ್ನು ನನಗೆ ಉತ್ತರ ಬರಲ್ಲ. ಅರ್ಥ ಆಯ್ತಲ್ಲ? ಅದಲ್ಲಿ ಮಂತ್ರಾಲಯ ಪ್ರಭುಗಳು ಮಾಡಿರು ಅಂತೇಳಿ ದ್ರೋಣಾಚಾರ್ಯರ ದೃಷ್ಟಾಂತ ಕೊಂದ ಅಂತ ಅದಲ್ಲಿ ಆ ಶ್ಲೋಕದಲ್ಲಿ ಬರ್ತದೆ. ಈ ಶ್ಲೋಕ ಮಂತ್ರಾಲಯ ನನ್ನಾಗಿರ್ತಕ್ಕಂಥ ಒಂದು ದಂಡನೆ ನಿರ್ಣಯ ಓದಿ ದ್ರೋಣಾಚಾರ್ಯರನ್ನ ಯಾರು ಕೊಲ್ಲಲ್ಲ, ಅದು ಹೋಯ್ತು. ಅದು ನಿಮಗೆ 26ನೇ ಅಧ್ಯಾಯ ಬ್ರಾಹ್ಮಣ ವಿಸ್ತಾರವಾಗಿ ಹೇಳಿದ್ದಾನೆ. ಅದು ಮಂತ್ರಾಲಯ ಸ್ವಾಮಿಗಳು ಯಾರೋ ಒಬ್ರು ನುಡಿಸಿದ್ದಾರೆ ಅಂತ ಹೇಳ್ಬೇಕು ಹೊರತಾಗಿ ಇದು ಪ್ರತ್ಯುಕ್ತ ಅಂತ ಹೇಳ್ಬೇಕು ಹೊರತಾಗಿ ಮಂತ್ರಾಲಯ ಸ್ವಾಮಿಗಳು ಹಾಗೆ ಮಾಡಿರ್ಲಾರು ಎಂಬುದಾಗಿರ್ತಕ್ಕಂಥದ್ದು ಉದ್ದೇಶ ಇದೆ. ಅದಕ್ಕೆ ನೋಡಿ ನಾನು ಮಹಾಭಾರತ ತಾತ್ಪರ್ಯ ನಿರ್ಣಯ ಕುರಿತು ಬರಿಬೇಕು ಅಂತ ಹೇಳಿ ಇದನ್ನ ಕರೆಕ್ಟ್ ಮಾಡಿ ಬರಿಬೇಕು ಅಂತ ಹೇಳಿ ಅದನ್ನು ಬರೆದಿಟ್ಟು ಕೃಷ್ಣಾರ್ಪಣ ಅಂತ ಹೇಳ್ಬಿಟ್ಟೆ. ಇದಕ್ಕೆಂದ್ರೆ ಅದನ್ನ ಹಂಗೆ ಪ್ರಿಂಟ್ ಮಾಡಿ ದ್ರೋಣಾಚಾರ್ಯರು ಅಂತ ನಮ್ಮೆಲ್ಲ ಒಬ್ಬರು ಟ್ರಾನ್ಸ್ಲೇಟ್ ಮಾಡಿ ಅದು ಉದಾಹರಣೆ ಸಭೆಯಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಇದೆಲ್ಲ ನಿರ್ಣಯಕ್ಕೆ ವಿರೋಧ ಹೇಳಿದ್ರೆ ಮನಸ್ಸಿಗೆ ಸಂಕಟ ಆಗುತ್ತೆ, ಅದಕ್ಕೋಸ್ಕರ ಹೇಳ್ತಾರೆ. ಅದ ಕಾರಣ ಈಗ ಭಾರತದಲ್ಲಿ ಈಗ ಹೇಳ್ತಾರೆ ಶಲ್ಯ ಧರ್ಮ ಸುಧಾರ್ಜತೆ. ಈ ಶಲ್ಯರಾಜನ ಇರ್ತಕ್ಕಂಥವ್ರು ಕುರಿತು ತಿಳಿಕೊಂಡ್ರೆ ಶಲ್ಯರಾಜ ಸಾಮಾನ್ಯ ಅಲ್ಲ. ಶಲ್ಯರಾಜನಲ್ಲಿ ಚತುರ್ಮುಖ ಬ್ರಹ್ಮದೇವರು ಪರಾವರಿ ಇದೆ ಮತ್ತು ಪರಮಾತ್ಮನ ಆವೇಶ ಇರ್ತಕ್ಕಂಥವ, ತುಂಬಾ ಪರಾಕ್ರಮಶಾಲಿಯ ಇರ್ತಕ್ಕಂಥವ ಶಲ್ಯರಾಜನ ಇರ್ತಕ್ಕಂಥವ. ಅವರ ತಂಗಿ ತಾನ ಮಾದ್ರಿ, ಮಾದ್ರಿ ತಾನು ಪಾಂಡವರಾಜ ಪ್ರೇರಣೆ ಇಟ್ಟಿದೆ. ಆದ ಕಾರಣ ಶಲ್ಯರಾಜನ ಇರ್ತಕ್ಕಂಥವ ಅವ ಒಂದು ಧರ್ಮಪುತ್ರನ ಇರ್ತಕ್ಕಂಥವರಿಂದ ಸಂಭಾರವಾಗಿರ್ತಕ್ಕಂಥದ್ದಾಯಿತು. ಕುರುಬಲೆ ಪಾರ್ಥೈ ಸಮಸ್ಯೆ ಪಾಂಡವರಾಗಿರ್ತಕ್ಕಂಥವರು ಈ ಕೌರವರಾಗಿರ್ತಕ್ಕಂಥವರು ಸೈನ್ಯವನ್ನು ಪೂರ ನಾಶವಾಗಿರ್ತಕ್ಕಂಥದ್ದು ಮಾಡಿರು. ಭೀಮ ಅನುಜ ಸಂಯುತೆ ವಿನಿಯತೆ ದುರ್ಯೋಧನ ಇರ್ತಕ್ಕಂಥವ ಮತ್ತು ಅವ್ರ ತಮ್ಮಂದರಾಗಿರ್ತಕ್ಕಂಥ 99 ಜನ ಇರ್ತಕ್ಕಂಥವ್ರನ್ನು ಭೀಮಸೇನ ದೇವರು ಸಂಹಾರ ಮಾಡಿರು. ದ್ರೌಡಿನ ಸುತಾತಾಂ ನಿಧನೆ ಕೃತೆ ದಿಶೆ. ದ್ರೋಣಾಚಾರ್ಯರು ಮಕ್ಕಳಾಗಿರ್ತಕ್ಕಂಥ ಸುತಾಮಾಚಾರ್ಯರು ರಾತ್ರಿ ಕೈಯ ಕತ್ತಿ ತಗೊಂಡು ಹಸಿ ತಂತ್ರ ಕತ್ತಿ ತಗೊಂಡು ರಾತ್ರಿ ವೇಳೆ ಅಲ್ಲಿ ಊಟಾರದಲ್ಲಿ ಮಡಿಕೊಂಡಿರ್ತಕ್ಕಂಥ ಪಾಂಡವರಾಗಿರ್ತಕ್ಕಂಥ ಅವ್ರನ್ನ ಅನ್ಯಾಯವಾಗಿ ಸಮಾಜವಾಗಿರ್ತಕ್ಕಂಥದ್ದು ಮಾಡಿರು. ಅವರೆಲ್ಲ
ದೃಷ್ಟದ್ಯುಮ್ನ ಎಲ್ಲ ನಿಂದೋಯ್ತಾ ಇದ್ರು. ದೃಷ್ಟದ್ಯುಮ್ನನ್ನು ತುಂಬಾ ಭಯಂಕರವಾಗಿ ಸುಮಾರವಾಗಿರ್ತಕ್ಕಂಥದ್ದು ಮಾಡಿರು. ಮುಗ್ಧ್ವಾ ವಿದೇಹೇ ರಥರಥಃ ಪಾರ್ಥಾನ್ನೇ ತತ್ಸುತಾತಂ ಯುವ ಪಾತ್ರೆ ಆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಈ ಪ್ರಕಾರವಾಗಿ ಪಾಂಡವರೆಲ್ಲಾರು ರಕ್ಷಣೆ ಆಗಿರ್ತಕ್ಕಂಥದ್ದು ಮಾಡಿದ. ಮತ್ತು ಅವರ ಮಗನಾಗಿರ್ತಕ್ಕಂಥ ಪರೀಕ್ಷಿತ್ ಮಹಾರಾಜನಾಗಿರ್ತಕ್ಕಂಥ ಅವನು ಕಾಪಾಡಿದ. ಬ್ರಹ್ಮಾಸ್ತ್ರವಾಗಿರ್ತಕ್ಕಂಥದ್ದು ಅಶ್ವತ್ಥಾಮಾಚಾರ್ಯನ ಬಿಟ್ಟಿದ್ದರಿಂದ ಆದ ಕಾರಣ ರಾಜ್ಯದಿಂದ ಆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಪಾಂಡವರಾಗಿರ್ತಕ್ಕಂಥವರು ರಾಜ್ಯವನ್ನ ಸರಿಯಾಗಿ ಪರಿಪಾಲನೆ ಮಾಡ್ಲಿಕ್ಕೂ ಅನುಗ್ರಹವಾಗಿರ್ತಕ್ಕಂಥವ್ರು ಮಾಡಿದ. ಅಂತ ಕೃಷ್ಣ ಪರಮಾತ್ಮ ನಮ್ಮನ್ನ ಸಹ ಅವ್ಯಾತ್ ಹರಿ ಅಂತ ಪರಮಾತ್ಮನ ಇರ್ತಕ್ಕಂಥ ನಮ್ಮನ್ನ ಕಾಪಾಡಿದ್ದ. ಈ ಮಹಾಭಾರತ ತಾತ್ಪರ್ಯ ಭಾವಶಂಕರ ಯಾಕೆ ಹೋಗ್ಬೇಕು ಅಂದ್ರೆ ಒಂದೊಂದು ಶ್ಲೋಕ ಮುಗಿಯ ಬಳಿಯೂ ಅವರು ಪ್ರಾರ್ಥನೆ ಮಾಡ್ತಿದ್ದಾರೆ. ಅಂತ ಪರಮಾತ್ಮ ನಮ್ಮನ್ನ ಕಾಪಾಡಿದ್ದ. ಆದ ಕಾರಣ ಇದನ್ನು ಹೋದರೆ ದೇವರವನ ಸತ್ಯವಾಗಿ ಕಾಪಾಡುವ ಎಂಬುದಾಗಿ ಹೇಳಿ ಯುವ ಭಕ್ತಿಯ ಈ ವೇಳೆ ಒಂದು ಮುಖ್ಯವಾದ ಅರ್ಥ ನಿಮಗೆ ಹೇಳ್ತಾನೆ. ನೀವು ಓದಿರುವಿರಿ ಅಪ್ಪಣ್ಣಾಚಾರ್ಯರು ಮಾಡಿರ್ತಕ್ಕಂಥದ್ರಲ್ಲಿ ಯುವ ಭಕ್ತಿಯ ಗುರು ರಾಘವೇಂದ್ರ ಚರಣ ನಮ್ಮ ಸ್ವರನ್ನೇ ಪಡೆಯುತ್ತೆ. ಆ ಶ್ಲೋಕಕ್ಕೆ ಏನ್ ಅರ್ಥ ಅಂತ ಹೇಳ್ತಾನೆ, ಅರ್ಥ ಆಯ್ತಲ್ಲ. ಯುವ ಭಕ್ತಿಯ ಅದ್ರ ನಿಮಗೆ ಅಪ್ಪಣ್ಣಾಚಾರ್ಯ ಶ್ಲೋಕ ಇದ್ರೆ ತೆಗೆದಿಟ್ಟರೆ ಸ್ತೋತ್ರ ದಿವ್ಯವಿದಂ ಸದಾ ನೈವೇದ್ಯ ತಸ್ಯ ಸುಖಂ ಕಿಂಚನ ಕಿಂತು ಇಷ್ಟಾರ್ಥ ಸಮುದ್ರೇವ ಕಮಲಾ ನಾಥ ಪ್ರಸಾದೋದಯಾತೆ ಕೀರ್ತಿ ದಿಗ್ವಿಜತ ವಿಭೂತಿರಗಳ ಸಾಕ್ಷಿ ಹಯಾತ್ಮೋತ್ರಿ ಹಾಗೆ ಬಂದು ಇದಕ್ಕೆಲ್ಲ ಟ್ರಾನ್ಸ್ಲೇಟ್ ಆಗಿ ಮಾಡಿದಾರು. ಇದಕ್ಕೆ ನಮ್ಮ ತಂದೆಯವರ ಪಾಠ ಹೇಗೆ, ಅದಕ್ಕೆ ಈ ಶ್ಲೋಕಗಳ ಬರವಣೆ ಇದಕ್ಕೆ ಮಾಡಿದ್ರೆ ಭಾರತ ಮುಗಿಯವಣೆ 25 ಕಾರಣ ಇಲ್ಲಿ ಈ ಪುಸ್ತಕದಲ್ಲಿ ಅದನ್ನು ಪಬ್ಲಿಷ್ ಮಾಡಿದ್ದೇನೆ. ಇದನ್ನು ನೋಡೋದು ಕೆಲವರು ಬರೆದರು ಇವು ಪ್ರೂವ್ ಟು ಬಿ ಸಣ್ಣ ಶುಭಾಚಾರ್ಥ ಅಂತ ಹೇಳಿದೆ. ಇದು ಶುಭಾಚಾರ್ಯತ್ವೇ ಒಂದು ವಿಷಯ ತಾನಪ್ಪ ಅದಕ್ಕೆ ಅಂತ ಹೇಳಿದೆ. ಇಲ್ಲಿ ನೋಡಿದ್ರೆ ಯಾರು ಅಂದ್ರೆ ಯುವ ಭಕ್ತಿ ಗುರು ರಾಘವೇಂದ್ರ ಚರಣತ್ವವನ್ನು ಪಡೆಯುತ್ತಿದ್ದರೆ ಯಾರೊಬ್ಬರು ಶ್ರೀ ಮಧ್ವಾಚಾರ್ಯರಾಗಿರ್ತಕ್ಕಂಥವ್ರು ಗುರು ಭಕ್ತಿಯ ಅಲ್ಲಿದೆಲ್ಲ ಯುವ ಭಕ್ತಿಯ ಗುರು ರಾಘವೇಂದ್ರ ಅಂದ್ರೆ ಗುರು ಅಂದ್ರೆ ಮಧ್ವಾಚಾರ್ಯರನ್ನ ಯಾರು ಮೊದಲು ನಮಸ್ಕಾರ ಮಾಡುವುದು. ರಾಘವೇಂದ್ರ ಅಂದ್ರೆ ರಾಘವ ಅಂದ್ರೆ ರಾಮಚಂದ್ರ ದೇವರು ಅರ್ಥ. ರಾಘವ ಅಂದ್ರೆ ನೀವು ಇವರು ಸಂಗ್ರಹ ರಾಮಾಯಣ ಅಂತ ಎಲ್ಲ ಓದಿದವರಿಗೆ ಸಂಗ್ರಹ ರಾಮಾಯಣ ಅಂತ ನಾರಾಯಣ ಪಂಡಿತಾಚಾರ್ಯರು ಮಾಡಿದ್ದಾರೆ. ಆ ಸಂಗ್ರಹ ರಾಮಾಯಣ ಕಥೆ ಅದನ್ನ ನಾನು ತಮಿಳು ಟ್ರಾನ್ಸ್ಲೇಟ್ ಮಾಡಿ 2 ಪುಸ್ತಕ ಪಬ್ಲಿಷ್ ಮಾಡಿದ್ದೇನೆ. ಆ ಸಂಗ್ರಹ ರಾಮಾಯಣದಲ್ಲಿ ರಾಮ ಅಂತ ಒಂದು ಸಣ್ಣ ಕೂಡ ಹೇಳಲ್ಲ, ಅವರು ರಾಘವ ಅಂತ ಹೇಳಿದ್ದಾರೆ. ರಘುವಂಶದಲ್ಲಿ ಬಂದಿರ್ತಕ್ಕಂಥ ರಾಘವ ಅಂತ ಹೇಳಿ ಹಾಗಾದ್ರೆ ಯೋಭದ್ಯ ಗುರು ರಾಘವೇಂದ್ರ ಹಾಗಂದ್ರೆ ಗುರು ಅಂದ್ರೆ ಮೊದಲು ಮಧ್ವಾಚಾರ್ಯರಿಗೆ ನಮಸ್ಕಾರ. ರಾಘವ ಅಂದ್ರೆ ಅದಕ್ಕೆ ಆಮೇಲೆ ರಾಮಚಂದ್ರ ದೇವರಿಗೆ ನಮಸ್ಕಾರ. ಹಾಗಾದ್ರೆ ಮಿತ್ರ ಅಂದ್ರೆ ಮಿತ್ರ ದೇವರು ಅಂತಂದ್ರೆ ಜಯತೀರ್ಥಿಗೆ ನಮಸ್ಕಾರ. ಇವರು ಸುಖವೂ ಆಗತ್ತೆ. ಆದ ಕಾರಣ ತಾರತಮ್ಯವನ್ನು ಬಿಡಬಾರದು ಅಂತ ಹೇಳಿ ಅವರು ಸೂಚನೆ ಮಾಡಿದ್ದಾರೆ. ಇದಕ್ಕೆ ಇನ್ನೊಂದು ಅರ್ಥ ಅಂತ ಹೇಳಿ ಈ ಶ್ಲೋಕದ ಕೆಳಗೆ ಬರೆದಿರ್ತಕ್ಕಂಥದ್ದು ನೀವು ಆ ಪುಸ್ತಕ ಇದ್ರೆ ನೀವು ಓದಿ ನೋಡ್ರಿ. ಆದ ಕಾರಣ ಮರಿ ಇರ್ತಕ್ಕಂಥವರಿಗೆ ಇವರು ಭಕ್ತಿಯ ಗುರು ರಾಘವೇಂದ್ರ ಚರಣದ್ದು ಅದು ಇನ್ನೊಂದ್ಸಾರಿ ಅನ್ವಯ ಮಾಡಿದ್ರೆ ಗುರು ರಾಘವೇಂದ್ರ ಚರಣದ್ದು ಸ್ವರನ್ನೇ ಪಡೆಯುತ್ತೆ. ಇದಕ್ಕೆ ಅಂದ್ರೆ ಇದು ಯಾಕೆ ನಮ್ಮ ತಂದೆಯವರು ಮಾಡಿರು ಅಂತಂದ್ರೆ ಅವರು ಪಾಠ ಹೇಳ್ತಾ ಇರೋ ವೇಳೆ ಒಬ್ಬರು ಬಂದು ಈ ರಾಘವೇಂದ್ರ ಸ್ವಾಮಿಗಳನ್ನ ಕುರಿತು ತುಂಬಾ ಸಿನಿಮಾ ಡ್ರಾಮಾ ಇದೆಲ್ಲ ಬಂದು ಪ್ರಚಾರ ಮಾಡಾಕ ಒಬ್ರು ಬಂದು ಕೇಳಿದ್ರು ಮಧ್ವಾಚಾರ್ಯರಿಗಿಂತ ಅವರು ದೊಡ್ಡವರು ಅಂತ. ಆದ ಕಾರಣ ಆಗತ್ತೆ ಇದಕ್ಕೆ ಪಾಠ ಹೇಳಿದ್ದು. ಆದ ಕಾರಣ ತಾರತಮ್ಯ ಸರಿಯಾಯ್ತು. ಮಂತ್ರಾಲಯ ಪ್ರಭುಗಳು ತುಂಬಾ ದೊಡ್ಡವರು ಮನೇಲಿ ಸಂದೇಹವೇ ಇಲ್ಲ. ತಾರತಮ್ಯ ಪ್ರಕಾರವಾಗಿ ಹೇಳಿ ಈ ಅಪ್ಪಣ್ಣಾಚಾರ್ಯರು ಮಾಡಿರ್ತಕ್ಕಂಥ ಶ್ಲೋಕದಲ್ಲೇ ಅರ್ಥವನ್ನು ತಗೊಂಡು ಬಂದು ಪಾಠ ಹೇಳಿರು. ಯುವ ಗುರು ರಾಘವೇಂದ್ರ ಚರಣ ಮತ್ತು ಗುರು ಮಧ್ವಾಚಾರ್ಯರೇ ಮೊದಲ ನಮಸ್ಕಾರ. ರಾಘವ ರಾಮಚಂದ್ರ ದೇವರ ನಮಸ್ಕಾರ. ಇಂದ್ರ ಅಂತಂದ್ರೆ ಜಯತೀರ್ಥರ ನಮಸ್ಕಾರ. ಅದಕ್ಕೆ ಆಮೇಲೆ ಗುರು ರಾಘವೇಂದ್ರ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಯಾರು ನಮಸ್ಕಾರ ಮಾಡ್ತಾರೆಯೋ ಅವರಿಗೆಲ್ಲ ಸುಖ ಇರ್ತಕ್ಕಂಥದ್ದು ಆಗತ್ತೆ ಅಂತ ಹೇಳಿರ್ತಕ್ಕಂಥ ಒಂದು
ಅಂತೇಳಿ ಈ 28ನೇ ಅಧ್ಯಾಯ 29ನೇ ಅಧ್ಯಾಯ ಆರಂಭಿಸುತ್ತೇನೆ. 29ನೇ ಅಧ್ಯಾಯ 63ನೇ ಶ್ಲೋಕ. ಅದರಲ್ಲಿ ಏನಂತಂದ್ರೆ, ಈ ಪ್ರಕಾರವಾಗಿ ಏದೈವ ಕೃಷ್ಣವು, ಕೃಷ್ಣ ಅಂದ್ರೆ ಏನಂತಂದ್ರೆ ವಾಸಿಷ್ಠ ಕೃಷ್ಣ, ಯಾದವ ಕೃಷ್ಣ. ಯಾದವ ಕೃಷ್ಣ ಅಂದ್ರೆ ಏನು ಕುಲದಲ್ಲಿ ವಾಸಿಷ್ಠ ಕೃಷ್ಣ ಅಂದ್ರೆ ವಸಿಷ್ಠ ಕುಲದಲ್ಲಿ ಬಂದಿರ್ತಕ್ಕಂಥ ವೇದವ್ಯಾಸದೇವರು. ಅದಗಾರ ಕೃಷ್ಣವು, ಅದಗಾರ ಅವರಿಬ್ಬರು ಕೂಡ ಸೇರಿಕೊಂಡು ಯಾದವ ಕೃಷ್ಣ ಮತ್ತು ವೇದವ್ಯಾಸದೇವರು ಪರಾಂಪರು ಎಲ್ಲರೂ ಕೂಡ ಸೇರಿಕೊಂಡು ಧರ್ಮರಾಜನಾಗಿರ್ತಕ್ಕಂಥವ. ಮತ್ತ ಅವರೆಲ್ಲ ಸೇರಿ ಎಲ್ಲ ಮಂತ್ರು ಹೇಳಿ ಧರ್ಮರಾಜನ ಪೀಠದಲ್ಲಿ ಕೂಡಿಸಿಟ್ಟು ಇವರು ಭೀಮಸೇನ ದೇವರನ್ನ ಯುವರಾಜನಾಗಿ ಮಾಡಿ ಎಲ್ಲ ಸಮರ್ಪವಾಗಿರ್ತಕ್ಕಂಥದ್ದು ಮಾಡಿದರು ಎಂಬುದಾಗಿರ್ತಕ್ಕಂಥದ್ದು ಈ ಮೊದಲ ಶ್ಲೋಕದ ಅಭಿಪ್ರಾಯ. ಇದು ಒಂದು ಶಾಂತಿ ಪರ್ವದ ಕೊನೆ ಮತ್ತು ಅನುಶಾಸನ ಪರ್ವ. ಅನುಶಾಸನ ಪರ್ವ ಅಂತ ಮತ್ತೆ ನೋಡ್ರಿ, ಅನುಶಾಸನ ಪರ್ವ ಅದು 13ನೇ ಪರ್ವ. ಅದೇ ಸಹಸ್ರನಾಮ ಬರ್ತಕ್ಕಂಥ ಪರ್ವ ಅನುಶಾಸನ ಪರ್ವ. ಇದನ್ನು ಬರ್ತಕ್ಕಂಥ ಕಥೆ ಸಂಕ್ಷೇಪವಾಗಿ 63 ಶ್ಲೋಕದಲ್ಲಿ ಹೇಳ್ತಾರೆ. ಆಗ ಮೋಕ್ಷಗಳು ಯಾವಾಗ ಇನ್ನೊಂದು ಸೂಚನೆ ಮಾಡ್ತಾರೆ. ಉತ್ತಮಾದಿ ಪ್ರಾಣಿಗಳು ಯಾರು ಒಬ್ಬರು ಏನಾದ್ರು ಒಂದು ಉಚಿತವಾಗಿ ಮಾತಾಡ್ಯಾರ, ಎಲ್ಲರಿಗೂ ಮಕ್ಕಳು ಚಾಲುವಾಗಿ ಬಂತು ಚಾಲು ಜೀವ ರಾಕ್ಷಸ ಭೂತ್ವ ತಟ್ಟಿ ಎಲ್ಲ ಅಂಕಲ್ ಆಡಿಯೋ ತಿರುಗೋ ಸ್ವಲ್ಪ ಫುಲ್ಲು ಬ್ರೇಕಪ್ ಆಗೋದು ಅಂಕಲ್, ಕೇಳಿಸ್ತಾ ಇಲ್ಲ. ಅದು ಏನಾದ್ರು ಬ್ಲಾಕ್ ಮಾಡಿದಾರ ನೋಡು ಪದ, ಅದು ಕಮ್ಮಿ. ಅದೇನಾದ್ರು ಆಡಿಯೋದು ಏನಾದ್ರು ಬ್ಲಾಕ್ ಆಗೋದು. ಇಟ್ ಇಸ್ ವೆರಿ ಇಲ್ಲವೇ? ಇಲ್ಲ ಇಲ್ಲ ಇಲ್ಲ. ಅಲ್ಲಿ ಕಲಗಿಟ್ಟ ಮೇಲೆ TSR ವಾಯ್ಸ್ ವಿ ಆರ್ ನಾಟ್ ಏಬಲ್ ಟು ಹಿಯರ್. ಇವಾಗ ಕೇಳತ್ತೆ ಅಂಕಲ್. ಇವಾಗ ಪರವಾಗಿಲ್ಲ. ಸರಿ, ಅದೇನಾಯ್ತು ಈಗ ಅಲ್ಲಿರ್ತಕ್ಕಂಥ ಬ್ರಾಹ್ಮಣರೆಲ್ಲ ಏನು ನೋಡಿ ನಾವು ಶಾಪ ಕೊಡಲ್ಲಪ್ಪ, ಆದ್ರೆ ಈಗ ಶಾಪ ನಾವು ಯಾರಿಗೆ ಕೊಡ್ತಾರೆ ನೋಡ್ಕೊಂಡ್ರೆ ಏನ್ ಮಾಡಿರುತ್ತಂದ್ರೆ ಸುರುತ್ವ ಈಗ ತನ್ನ ದುಃಖಿತ ಧರ್ಮರಾಜ ಇದನ್ನ ಹೇಳಿ ಧರ್ಮರಾಜ ಬಹಳ ದುಃಖ ಆಗುತ್ತೆ. ಶಾಪ ಕೊಡ್ತಾನೆ. ಈಗ ಶಾಪ ಯಾರಿಗೆ ಕೊಡ್ತಾರೆ ನೋಡು ಹೇಳಿ ಅವರಿಗೆ ಆ ಬಂದಿರ್ತಕ್ಕಂಥ ಬಂದಿರ್ತಕ್ಕಂಥ ಚಾರ್ವಾಕ ದೈತ್ಯನ ಇರ್ತಕ್ಕಂಥ ಅವನಿಗೆ ಶಾಪ ಇರ್ತಕ್ಕಂಥದ್ದು ಹೋಗ್ತಾರೆ. ಬ್ರಾಹ್ಮಣಗುಡ್ಡ ಶಾಪದಿಂದಲೇ ಅವ ಮತ್ತು ಬೂದಿ ಅಂತಾನ. ಅದನ್ನ ಒಳ್ಳೆ ಬ್ರಾಹ್ಮಣ ಶಾಪ ಇರ್ತಕ್ಕಂಥದ್ದು ಎಷ್ಟೇ ಸತ್ತಿರ್ತಕ್ಕಂಥದ್ದು. ಹಾಗೇನಾಗುತ್ತೆ ಅಂತಂದ್ರೆ ಅವ ಬೇರೆ ಭಸ್ಮ ಅಂತಾನ. ಆಗ ಕೃಷ್ಣ ಪರಮಾತ್ಮ ಹೇಳ್ತಾನ, ಈ ಸಂಕಟ ಭಸ್ಮ ಆಗೋಣೆ ತಿರುಗು ಈ ಸಂಕಟ ಆಗುತ್ತೆ. ಅಯ್ಯೋ ಏಟಿರ್ತಕ್ಕಂಥ ಮುದ್ದೆ ಬರಲ್ಲ ಮರಿ ಬೂಸ್ಕೊಟ್ಟಿಲ್ಲ ಅಂತ ಬಾವಣೆ ಕೃಷ್ಣ ಪರಮಾತ್ಮ ಹೇಳ್ತಾನ. ಅವ ಎಟಿ ಅಲ್ಲ, ಅವ ದುರ್ಯೋಧನ ಸ್ನೇಹಿತ, ಅವ ರಾಕ್ಷಸ ವೇಷದಲ್ಲಿ ಬಂದಿದ್ದಾನ ಅಂತೇಳಿ ಒಂದೊಂದು ಕೃಷ್ಣ ಪರಮಾತ್ಮ ಹೇಳೋಡ್ತಾನೆ. ಮುಂದೆ ಬರ್ತೆ ನಾವು ಚೆನ್ನಾಗಿರ್ಬೇಕು. ಮೊದಲು ಬಂದು ಬ್ರಾಹ್ಮರು ಶಾಪ ಕೊಟ್ಟರು ಹಾಗೆ ಹೇಳೋಣ ಅಂತ ಹೇಳ್ತಾನೆ. ಆಮೇಲೆ ಅವನಿಗೆ ಏಟಿಗಳು ಈ ಬ್ರಾಹ್ಮರೆಲ್ಲ ಹೇಳಿ ಇಲ್ಲ ನಾವು ಶಾಪ ಕೊಡಲ್ಲ ಅಂತ ಹೇಳಿ ಅವನಿಗೆ ಶಾಪ ಕೊಟ್ಟು ಅವನ ಬಸ್ ಮಾಡ್ತಾರೆ ತಿರುಗುವಂತ. ಈಗ ಯಾಕಂತ ಅಂತಂದ್ರೆ ಅಯ್ಯೋ ಒಂದು ಏಟಿಗೆ ಒಂದು ಅಂತ. ಆಗ ಕೃಷ್ಣ ಮಾಡ್ತಾನ. ಹೋಗ್ತಿರ್ತಕ್ಕಂಥ ರಾಕ್ಷಸ ದುರ್ಯೋಧನ ಶೈವ ಅಂದ್ಬಿಟ್ಟು 5ನೇ ಶ್ಲೋಕ ನೋಡ್ರಿ. ಸುಯೋಧನ ಶೈವ ಶಕ. ಶಕ ಅಂತಂದ್ರೆ ಫ್ರೆಂಡ್ ಅಂತ ಸುಪಾಪ ವಿಚಿತ್ರ ಪಾಪಿಷ್ಣ ಇರ್ತಕ್ಕಂಥವ ಎಂಬುದಾಗಿ ಹೇಳೋಣೆ. ತುಂಬಾ ಸಂತೋಷವಾಗಿರ್ತಕ್ಕಂಥದ್ದು. ಅವ ಸನ್ಯಾಸಿ ಬೇಡ, ಅವ ರಾಕ್ಷಸ, ಅವನ ಕೊಂದದ್ದು ಸರಿ ಅಂತ ಹೇಳೋಣೆ. ಆಗ ಮತ್ತು ರಾಜ್ಯ ಪರಿಪಾಲನೆ ಇರ್ತಕ್ಕಂಥದ್ದು ಮಾಡ್ತಾನ. ರಾಜ್ಯ ಪರಿಪಾಲನೆ ಮಾಡ್ತಾನ.
ಎಂಬುದಾಗಿ ನೀವು ನೋಡಿರುತ್ತಂದ್ರೆ, ಮತ್ತು ರಾಮರಾಜ್ಯ ಅಂತ ಹೇಳ್ತಾರಲ್ಲ, ರಾಮಜನವೀರು ಅನ್ಯದಲ್ಲಿ ಅಯೋಧ್ಯೆಯಲ್ಲಿ ರಾಜ್ಯ ಪರಿಪಾಲನೆ ಮಾಡಾಕಿತ್ತು. ಅದೇ ಪ್ರಕಾರವಾಗಿ ತಾರತಮ್ಯ ಪ್ರಕಾರವಾಗಿ ಧರ್ಮರಾಜನ ಇರ್ತಕ್ಕಂಥ ಬಹಳ ಪ್ರೀತಿಯಿಂದ ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ದ ಅಂತ ಹೇಳಿ ಅನೇಕ ಶ್ಲೋಕದಲ್ಲಿ ಹೇಳುಂಟು. ಆ ವೇಳೆ ಕಲಿ ಪ್ರವೇಶವಾಗಿರ್ತಕ್ಕಂಥದ್ದು ಇತ್ಯಾದಿಗಳ ಕುರಿತು ಡೀಟೈಲ್ ಆಗಿ ಹೇಳಿ ಬರ್ತಕ್ಕಂಥದ್ದು ನಿಮಗೆ. ಆಗ ಈಗ ಬಂದು ಧರ್ಮರಾಜ ಅಲ್ಲಿ ಇಲ್ಲಿ ಈಗ ಇಷ್ಟ ಆದ್ಮೇಲೆ ಕೂಡ ಅವನಿಗೆ ಸಂದೇಹ, ಡೌಟಿಂಗ್ ಥಾಮಸ್ ಅಂತ ಡೌಟಿಂಗ್ ಧರ್ಮರಾಜ ಇಷ್ಟ ಹೇಳೋಣ. ಧರ್ಮರಾಜಗೆ ಸರಿ ಸಿಂಹಾಸನದಲ್ಲಿ ಕೂಡ್ಸುಟ್ರಿ, ತುಂಬಾ ಸಂತೋಷ ಇದ್ರೂ ಕೂಡ ನಾವು ಸಿಂಹಾಸನ ಬಂದದ್ದೇನು ಸರಿ, ಆದ್ರೆ ನಾವು ದ್ರೋಣಾಚಾರ್ಯರನ್ನು ಕೊಂದದ್ದು, ಭೀಷ್ಮಾಚಾರ್ಯರನ್ನು ಕೊಂದದ್ದು ಮತ್ತು ಕರ್ಣನ ಕೊಂದದ್ದು, ಜಯದ್ರಥನ ಕೊಂದದ್ದು ಇದು ಒಂದು ಧರ್ಮ ಮಾರ್ಗದಲ್ಲಿ ಕೊಂದದ್ದಲ್ಲ ಎಂಬುದಾಗಿ ಜಯದ್ರಥನ ಕೊಂದದ್ದು ಎಂಬುದು ನಾನು ಸೇರಿಸಿಟ್ಟಿದ್ದೇನೆ. ಅವ ಹೇಳಲ್ಲ. ಅವ ಹೇಳಿರ್ತಕ್ಕಂಥದ್ದು ಯಾವುದು ಅಂದ್ರೆ, ಇಲ್ಲಿ ಕೊಂದದ್ದು ಯಾರಂದ್ರೆ ನೀವು ಒಂದದ್ದು 3 ಜನನ ಕೊಂದಿರ್ತಕ್ಕಂಥದ್ದು ಒಂದು ಸರಿ ಇಲ್ಲ ಎಂಬುದಾಗಿರ್ತಕ್ಕಂಥದ್ದು ಹೇಳ್ತಾನೆ. ಏನಂತಂದ್ರೆ ನೀವು ಆದ ಕಾರಣ ನನ್ನ ತಿರುವು ಮನಸ್ಸು ಸರಿ ಇಲ್ಲ, ಆದ ಕಾರಣ ನಾವು ಈ ಸಿಂಹಾಸನ ಬಿಟ್ಟು ನಡೆದು ಊಟ ಅಂತ ಹೇಳಿ ಇಷ್ಟು ಮಾಡಿ ಸಿಂಹಾಸನ ಕೂಡಿಸಿ ಆಶೀರ್ವಾದ ಮಾಡೋಣ. ನಾನು ಸಿಂಹಾಸನ ಬಿಟ್ಟು ನಡೆದು ಕಾಡಿಗೆ ಹೋಗಿ ತಪಸ್ಸು ಮಾಡ್ತೇನೆ ಅಂತ ಹೇಳಿ ಆ ವೇಳೆ ಅದು ಮಾಡಬೇಡ. ಹಾಗೆ ಕೃಷ್ಣ ಪರಮಾತ್ಮ ಮಾಡ್ತಕ್ಕಂಥ ವಿಷಯ ದೊಡ್ಡ ವಿಷಯವಾಗಿರ್ತಕ್ಕಂಥದ್ದು. ಆಗ ಯಾರು ಉಪದೇಶ ಮಾಡಿದ್ರೆ ಅವನಿಗೆ ಅಂತಾದೊಬ್ಬದು. ಇದಕ್ಕೆ ಮುಖ್ಯವಾದ ಪ್ರಮೇಯ ಏನಂತಂದ್ರೆ, ನೀವು ಭಾರತ ಓದಿರಿ ಇದ್ರೆ ಭೀಷ್ಮಾಚಾರ್ಯರು ಆ ಬಂದು ಒಬ್ಬೊಬ್ಬರಿಗೆ ಆರೋಪದ ಮೇಲೆ ಮರಿಕಟ್ಟು ಅನೇಕ ಉಪದೇಶ ಮಾಡಿರುತ್ತೆ. ಎಲ್ಲರೂ ಹೇಳರು ಭೀಷ್ಮಾಚಾರ್ಯರು ಉಪದೇಶ ಮಾಡಿದ್ದಲ್ಲ, ಕೃಷ್ಣ ಪರಮಾತ್ಮನೇ ಒಂದು ರೂಪದಲ್ಲಿ ಭೀಷ್ಮಾಚಾರ್ಯರು ಒಳಗ ನುಗ್ಗಿ ತಾನು ಉಪದೇಶ ಮಾಡಿದ. ಹಾಗೆ ತಪ್ಪದು. ನೀವು ಆಚಾರ್ಯರಿಗೆ ಎಷ್ಟು ನಮಸ್ಕಾರ ಕೋಟಿ ಮಾಡಿರೋ ಕಡಿಮೆ. 14ನೇ ಶ್ಲೋಕ ಬರವಳೆ ಹೇಳ್ತಾರೆ, ಭೀಷ್ಮಾಚಾರ್ಯರು ಮಾಡಲ್ಲ. ಯಾಗ ಇವರಿಗೆ ಏನಂದ್ರೆ ಯಾರು ಹೇಳಿರೋದಕ್ಕೆ ನಂಬಿಕೆ ಬರೋದು ಇಷ್ಟು ಹೇಳುದು. ಭೀಷ್ಮಾಚಾರ್ಯರ ಮಾತೇನಂತ ನಂಬಿಕೆ ಹಾಗೆ ಹೇಳ್ತಾರ. ಭೀಷ್ಮಾಚಾರ್ಯರ ಹಾಡಿಸ್ತೇನೆ ಹೇಳಿ ಭೀಷ್ಮಾಚಾರ್ಯರಿಗೆ ಕರ್ಕೊಂಡು ಹೋಗ್ತಾರೆ. ಇನ್ನು ಭೀಷ್ಮಾಚಾರ್ಯರಿಗೆ ಜೀವ ಹೋಗಲ್ಲ, ಕಾದಿರ್ತಾರೆ. ಅರ್ಥ ಆಯ್ತಲ್ಲ, ಇಲ್ಲಿ ಯಾರೋ ಬೆಡ್ ಮೇಲೆ ಮರ್ಕೊಂಡಿರ್ತಾರೆ, ಉತ್ತರಾಯಣ ಪರ್ವಕಾಲ ಬರ್ಬೇಕು ಅಂತ ಕಾದಿರ್ತಾರೆ. ಹಾಗೆ ಮಾಡ್ತಕ್ಕಂಥ ಆ ಭೀಷ್ಮಾಚಾರ್ಯರು ಧರ್ಮರಾಜರಿಗೆ ಮಾಡ್ತಕ್ಕಂಥ ಉಪದೇಶ ಪೂರ ಭೀಷ್ಮಾಚಾರ್ಯರು ಪಡೆಯನ್ನು ಕೃಷ್ಣ ಪರಮಾತ್ಮನೇ ಮಾಡಿದ ಎಂಬ ಪ್ರಮೇಯನ್ನ ಮನಸ್ಸಿಟ್ಟಿದ್ದೇನೆ. ಅದನ್ನ ಮುಂದಿನ ಕ್ಲಾಸಿಗೆ ನೋಡೋಣ. ವೆಂಕಟೇಶ ಪ್ರೀತ ಧನ್ಯಾನ್ಮಿ ಜ್ಞಾನ ಸುಖದ ಶ್ರೀಕೃಷ್ಣ ವಿಷ್ಣು ಹರೇ ಶ್ರೀನಿವಾಸ. ಅಂಕಲ್ ಥ್ಯಾಂಕ್ ಯು ವೆರಿ ಮಚ್ ಅಂಕಲ್. ಫಸ್ಟ್ ಕ್ಲಾಸ್ ಆಗಿತ್ತು ಇವತ್ತು ಕ್ಲಾಸ್. ನಿಮ್ಮದು 20 ಅಧ್ಯಾಯಗಳು ಹಾಗೆ ಬ್ಯೂಟಿಫುಲ್ ಆಗಿ ಫ್ಲೋ ಆಗ್ತಾ ಇದೆ ಅಂಕಲ್. ಸೊ ಆಸ್ ಯು ಸೆಡ್ 2-3 ವೀಕ್ಸ್ಲಿ ಮಹಾಭಾರತ ಮುಗಿಸಿದ್ರೆ ತತ್ವ ನಿರ್ಣಯ. ವೆರಿ ನೈಸ್ ಅಂಕಲ್, ಥ್ಯಾಂಕ್ ಯು. ನನಗೆ ಇವತ್ತು ಫ್ಯೂ ಪಾಯಿಂಟ್ಸ್ ನೋಟ್ ಮಾಡ್ಕೊಂಡು ಅಂಕಲ್. ಸೊ ಡಿವೈನ್ ವಿಷನ್ ಅಂತ ಹೇಳಿ ಇದು ಕೊಟ್ಟಿದ್ದು ಬಂದು ವೇದವ್ಯಾಸ ಬಂದು ಸಂಜಯ ಗಾಂಧಾರಿಗೆ ಬಂದು ಡಿವೈನ್ ವಿಷನ್ ಕೊಡ್ತಾರೆ ನೋಡ್ಲಿಕ್ಕೆ. ಸಂಜಯನ ಬಂದು ವಾರ್ ನಡೆಯೋದು ನೋಡಪ್ಪ, ಗಾಂಧಾರಿನ ಬಂದು ನಿನ್ನ ಮಕ್ಕಳು ಸತ್ತೋಗಿದ್ನೆಲ್ಲ ನೋಡು ಅಂತ ಹೇಳಿ 2 ಡಿವೈನ್ ವಿಷನು. ಆಮೇಲೆ ಕೃಷ್ಣ ಬಂದು ಅರ್ಜುನಾಗ ಡಿವೈನ್ ವಿಷನ್ ವಿಶ್ವರೂಪ ದರ್ಶನ ಟೈಮ್ಲಿ ಕೊಡ್ತಾರೆ. ಇದು ಈ ದೀಸ್ ಆರ್ ದ ಒನ್ಲಿ ಇನ್ಸಿಡೆಂಟ್ಸ್ ವೇರ್ ದಿ ಡಿವೈನ್ ವಿಷನ್ಸ್ ಆರ್ ಗಿವನ್ ಅಲ್ವಾ ಅಂಕಲ್? ಬೇರೆ ಎಲ್ಲಿ ಮಹಾಭಾರತದಲ್ಲಿ ಬರಲ್ಲ ಅಲ್ವಾ? ಥ್ಯಾಂಕ್ ಯು ಅಂಕಲ್. ಅದೇ ಮಾದರಿ ಇಲ್ಲಿ ಧೃತರಾಷ್ಟ್ರ ಒಂದು ದಿವ್ಯ ದೃಷ್ಟಿ ಕೊಡ್ತಾರೆ. ಅದೇ ಮಾದರಿ ಇವಳಿಗೂ ಆಗತ್ತೆ ಕಟ್ಟಿದ್ದ ಕೊಟ್ಟ ಕಾರಣ ಕಣ್ ಪವರ್ ಹೋಗ್ಬಿಡುತ್ತೆ. ಗಾಂಧಾರಿಗೂ ಹೈ ಪವರ್ ಕೊಡ್ತಾರೆ. ಅದೊಂದು ಶ್ಲೋಕ ಬರ್ತದೆ. ಆದ ಕಾರಣದಿಂದ ಅವಳು ನೋಡ್ತಾಳೆ, ಡೆಡ್ ಬಾಡೀಸ್ ಎಲ್ಲ ನೋಡ್ತಾಳೆ. ಧೃತರಾಷ್ಟ್ರಕ್ಕೆ ಬಂದು ಡಿವೈನ್ ವಿಷನ್ ಕೊಡೋದು ಯಾವಾಗ ಬರತ್ತೆ ಅಂಕಲ್? ನನ್ಗೆ ಧೃತರಾಷ್ಟ್ರಗೂ ಡಿವೈನ್ ವಿಷನ್ ಕೊಡ್ತಾರ, ಅದು ಕೃಷ್ಣ ಕೊಡ್ತಾನೆ. ಹೌದು, ಅದು ಕೊಟ್ಟು ನೋಡುತ್ತೆ. ಇದೆಲ್ಲ ಯಾಕಂದ್ರೆ ಯುದ್ಧ ಮುಗೋದು ಆಮೇಲೆ ಈಗ ತಿರುಗಿ ಹೋಗ್ತಾರೆ ನೋಡ್ರಿ ಕುರುಕ್ಷೇತ್ರಕ್ಕೆ ಹೋಗಿ ಅವ್ರಿಗೆ ಸಂಸ್ಕಾರ ಎಲ್ಲ ಮಾಡ್ಬೇಕಲ್ಲ. ನೆಕ್ಸ್ಟ್ ಇದೆಲ್ಲ ಅದು ಬರ್ತಾ ಅವ್ರಿಗೆ ಮಾಡ್ಬೇಕಾದೆಲ್ಲ ಮಾಡಿ ಕೆಲವರನ್ನೆಲ್ಲ ದಹನ ಮಾಡಿ ಕೆಲವರನ್ನೆಲ್ಲ ಅಲ್ಲಿ ಇರ್ತಕ್ಕಂಥ ಗಂಗೆಲೆ ಬಿಸಾಟ್ ಹೋಗ್ತಾರೆ ಅಂತ ಬರ್ತಾರೆ. ಅದನ್ನ ನಾನು ಸ್ಪೀಡ್ ಆಗಿ ಅಡಿಗೆ ಹೋಗ್ತೇನೆ. ಆಯ್ತು.
ಒಂದೇ ಒಂದು ಪಾಯಿಂಟ್ ನನಗೆ ಕೇಳಬೇಕಾಗಿತ್ತು ಅಂಕಲ್. ಇವಾಗ ಇನ್ ದಿಸ್ ಅಧ್ಯಾಯ ಬಂದು ದೇರ್ ವಾಸ್ ಅ ಪಾಯಿಂಟ್ ವೇರ್ ಇಟ್ ವಾಸ್ ಡಿಸ್ಕಸ್ ದಟ್ ದ ಈವಿಲ್ ಕುಡ್ ಬಿ ಕಿಲ್ಡ್ ಈವನ್ ಬೈ ಇನ್ ಅಧರ್ಮಿಕ್ ವೇಸ್ ಅಂತ ಹೇಳಿ. ಈವಿಲ್ ಕ್ಯಾನ್ ಬಿ ಕಿಲ್ಡ್ ಈವನ್ ಬೈ ಅಧರ್ಮಿಕ್ ವೇಸ್ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ನಿಮ್ಮ ಬುಕ್ ಒಳಗಿತ್ತು ಅಂಕಲ್. ದಟ್ ಇಸ್ ಎನ್ ಈವಿಲ್ ಪರ್ಸನ್ ಕ್ಯಾನ್ ಬಿ ಕಿಲ್ಡ್ ಬೈ ಅಧರ್ಮಿಕ್ ವೇಸ್ ಅಂತ ಹೇಳಿ. ಅದು ಬಟ್ ಈವಿಲ್ ಪರ್ಸನ್ ಲೈಕ್ ದುರ್ಯೋಧನ ವಾಸ್ ಆಲ್ಸೋ ಕಿಲ್ಡ್ ಇನ್ ದ ಧಾರ್ಮಿಕ್ ವೇ ಒನ್ಲಿ ಅಲ್ವಾ, ನಾಟ್ ಇನ್ ದ ಅಧರ್ಮಿಕ್ ವೇ. ಅದು ಅಭಿವಾದ ಅಂತ ಹೇಳಿದ್ದು ಒಂದು ನೋಟಿರೋದು ಹಿಂದೆ ಕೊಳ್ಳ ಬರ್ದಿರುವೆ ಅಂತ ಮಾರಿ. ಒಬ್ಬ ಅನ್ಯಾಯವಾಗಿ ಕೊಂದರೂ ಕೂಡ ಪಾಪ ಇಲ್ಲ, ಅದನ್ನು ಅನ್ಯಾಯವಾಗಿ ಕೊಳ್ಳಲ್ಲ. ಅರ್ಥ ಆಯ್ತು. ಎಸ್, ಅದು ಬರ್ದಿರುವೆ. ಅದು ಒಂದು ನೀತಿ ಏನು ಅಂತ ಮಾರಿ ಅಧರ್ಮೀಯ ಇರ್ತಕ್ಕಂಥವನ್ನ ಅನ್ಯಾಯದಿಂದ ಕೊಂದರೂ ಕೂಡ ಪಾಪ ಇಲ್ಲ. ಅರ್ಥ ಆಯ್ತಿಲ್ಲ. ಒಬ್ಬ 10 ಜನನ ಕೊಂದು ಬಂದಿರ್ತಾನ, ಅವನ ಕೊಲ್ಲ ವೇಳೆ ಒಂದು ವೇಳೆ ಅಧರ್ಮದಿಂದ ಕೊಂದರೂ ಕೂಡ ಪಾಪ ಇಲ್ಲ, ಆದ್ರೆ ಅಧರ್ಮದಿಂದ ಕೊಲ್ಲಲ್ಲ ಹಾಗೆ ಅಂತ ಹೇಳ್ತಾರೆ. ಅರ್ಥ ಆಯ್ತಿಲ್ಲ. ಅಧರ್ಮದಿಂದ ಕೊಂದು ಊಟ ಅಂತ ಅರ್ಥ ಅಲ್ಲ. ಬ್ಯೂಟಿಫುಲ್ ಅಂಕಲ್, ಅರ್ಥ ಆಯ್ತು. ಎನಿ ಅದರ್ ಕ್ವೆಶ್ಚನ್ಸ್ ಫಾರ್ TSR? No questions, uncle. If there are no questions, then we will thank TSR for another excellent session. Next week we'll catch up, uncle, for the 30th Adhyaya progress. Yeah. ಇದು ಪಾದರಾಜರು ಬರೆದ ಯುಕ್ತಿ ಮಲ್ಲಿಕ ಅವನು ಬೇಕು ಅಂತ ಹೇಳಿ ಅದು 23 ಪುಸ್ತಕ ಬಂದಿದೆ ಇದುವರೆಗೂ. ನಾವು ನೀವು ಫೋನ್ ಮಾಡಿ ಹೇಳಿದ್ದಾನೆ, ನೀವು 23 ಪುಸ್ತಕ ಬಂಡಲ್ ಮಾಡಿ ಕಳ್ಸೋದು ಅಂತೇಳಿ. ಥ್ಯಾಂಕ್ ಯು ವೆರಿ ಮಚ್ ಅಂಕಲ್. ಅದು ರಾಜೇಶ್ ರಾವ್ ಬಂದು ಮೆಸೇಜ್ ಕಳಿಸಿದ್ರು ದಟ್ ಹಿ ಈಸ್ ಟ್ರೈಂಗ್ ಟು ಗೆಟ್ ಎವ್ರಿಥಿಂಗ್ ಆರ್ಗನೈಸ್ಡ್, ಇನ್ಕ್ಲೂಡಿಂಗ್ ಯುಕ್ತಿ ಮಲ್ಲಿಕಾದು ಎಲ್ಲದೂ ಕಲೆಕ್ಟ್ ಮಾಡಿ ಕಳಿಸ್ತೀನಿ ಅಂತೇಳಿ ನನಗೆ ಮೆಸೇಜ್ ಕಳಿಸಿದ್ದಾರೆ ಅವರು. ವೆರಿ ಗುಡ್, ಕಳಿಸಿದ್ದಾರೆ. ವೆರಿ ಗುಡ್. ಆಮೇಲೆ ನಾನು ನಮ್ಮ ಗ್ರೂಪ್ ಒಳಗೆ ವಿಷ್ಣು ತತ್ವ ನಿರ್ಣಯ ಬಂದು ಇಫ್ ಎವ್ರಿಬಡಿ ಹ್ಯಾಸ್ ಗಾಟ್ ಇಟ್ ದಟ್ಸ್ ಗುಡ್. ಇಫ್ ನಾಟ್ ನಾನು ರಾಜೇಶ್ ರಾವ್ನ ಕಳಿಸು ಅಂತ ಹೇಳ್ತೀನಿ. ನಾನು ಅವ್ರನ್ನ ಯುವರ್ ವಿಷ್ಣು ತತ್ವ ನಿರ್ಣಯ ಇನ್ ಪ್ರಿಪರೇಷನ್ ಫಾರ್ ಯುವರ್ ನೆಕ್ಸ್ಟ್ ಟೆಸ್ಟ್ ಅವ್ರಿಗೆ ಹೇಳ್ತೀನಿ ಅಂಕಲ್. ಥ್ಯಾಂಕ್ ಯು ವೆರಿ ಮಚ್ ಅಂಕಲ್. ನೆಕ್ಸ್ಟ್ ವೀಕ್ ನೋಡೋಣ. ಥ್ಯಾಂಕ್ ಯು ಅಗೇನ್ ಸೋ ಮಚ್. ಥ್ಯಾಂಕ್ ಯು. ಹರೇ ಕೃಷ್ಣ.